ಬಿಳಿಗಿ ವಿಧಾನಸಭಾ ಕ್ಷೇತ್ರ ಒಂದು ಇತಿಹಾಸದ ವಿಧಾನಸಭಾ ಕ್ಷೇತ್ರ. ಆದ್ರೆ ಈ ಬಿಳಿಗಿ ವಿಧಾನಸಭಾ ಕ್ಷೇತ್ರಕ್ಕೆ ಯಶಸ್ಸನ್ನು ಕಂಡಿರ್ತಕ್ಕಂಥ ಆ ಒಂದು ಅಭಿವೃದ್ಧಿ ಯಾವುದು ಸರ್? ಹಿಂದಿನ ಸಿದ್ದರಾಮಯ್ಯ ಕ್ಯಾಬಿನೆಟ್ ನಲ್ಲಿ ಅವಕಾಶ ಸಿಗುತ್ತಂತ ಅನ್ಕೊಂಡಿದ್ರು, ಅವಾಗ ಕೂಡ ಅವಕಾಶ ಸಿಗಲಿಲ್ಲ. ಈಗ ಡಿ.ಕೆ. ಶಿವಕುಮಾರ್ ಕ್ಯಾಬಿನೆಟ್ ನಲ್ಲಿ ಅವಕಾಶ ಸಿಗಬಹುದಾ ಸರ್? ಈ ಸರ್ಕಾರ ಇರುವುದಕ್ಕೆ ನೆಕ್ಸ್ಟ್ ಡೇ ನಿಮ್ ಸರ್ಕಾರ ಬರುತ್ತೆ ಅಂತ ನಿಮ್ಗೆಲ್ಲರಿಗೂ ವಿಶ್ವಾಸ ಇದೆ. ಆದ್ರೆ ಮತದಾರ ಕೈಯಲ್ಲಿ ಮತ್ತು ಭಗವಂತನ ಕೈಯಲ್ಲಿ ಬಿಟ್ಕೊಟ್ಟಿರ್ತಕ್ಕಂಥ ವಿಚಾರ ಎಲ್ಲೋ ಒಂದು ಕಡೆ ಹೆಚ್ಚು ಕಡಿಮೆ ಆದ್ರೆ ಬರಬೇಕಾಗಿರ್ತಕ್ಕಂಥ 135 ಸೀಟ್ನಲ್ಲಿ ಕೂಡ 35 ಸೀಟ್ ಹೋದ್ರೆ ಅಧಿಕಾರ ಶಾಶ್ವತ ಇಲ್ಲ ಸರ್. ಆದ್ರೆ ಈ ಪ್ರಾಜೆಕ್ಟಿನ ಮೇಲೆ ತಾವು ಕೂಡ ಕೆಲಸ ಮಾಡ್ತಾ ಇದ್ರಿ, BTD ಅಧ್ಯಕ್ಷರು ಕೂಡ ಕೆಲಸ ಮಾಡ್ತಾ ಇದ್ದಾರೆ, ಪ್ರತಿ 7 ಜನ ಶಾಸಕರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಿ ಹಂತಕ್ಕೆ ಬಂದು ನಿಲ್ಲಬಹುದು ಸರ್ ನಿಮ್ಮ ಸರ್ಕಾರ? ಇರುವವರೆಗೆ ಎಷ್ಟು ಜನರಿಗೆ ನ್ಯಾಯ ಸಿಗಬಹುದು ಅನ್ಯಾಯ ಆದಂತವರಿಗೆ? 13 ರಿಂದ 18 ಏನು ಸಿದ್ದರಾಮಯ್ಯನವ್ರು ಇದ್ರಲ್ಲ, ಅವಾಗೂ ಸಹಿತ ನಾವ ಹೋರಾಟ ಮಾಡಿ ಸೈಕಲ್ ಮೋಟರ್ ಜಾಥಾ ಮಾಡಿ ಒಂದು 10,000 ಸೈಕಲ್ ಮೋಟರ್ ಜಾಥಾ ಮಾಡಿ ಅವಾಗೂ ನಾವು ಯಶಸ್ವಿ ಕಂಡಿದ್ದೀವಿ. ಆಮೇಲೆ ಜೆ.ಟಿ. ಪಾಟೀಲ್ MLA ಇದ್ದಾಗ ಪ್ರಾರಂಭವಾಗಿ ಮನಗೂಳಿಗೌಡರು MLA ಇದ್ದರು, ಅಚ್ಚಕಡೆ ಬಾಗೆ ಇದ್ದರು, ಎಲ್ಲರೂ ಕೂಡ ಎಷ್ಟು ಆಮರಣ ಉಪವಾಸ ಮಾಡಿ ನಾವು ಸತ್ಯಾಗ್ರಹ ಸಕ್ಸಸ್ ಮಾಡಿಕೊಂಡು ನಮ್ಮ ಜನರಿಗೆ ಒಳ್ಳೆಯ ಅನುಕೂಲಗಳನ್ನು ಮಾಡಿಕೊಡ್ತೀವಿ. ಈಗ ಬಸ್ ಸ್ಟ್ಯಾಂಡಿನ ಸಲುವಾಗಿ ಪ್ರಾಜೆಕ್ಟ್ ತಯಾರು ಮಾಡಿದ್ದಾರೆ. ಈಗ ಅದನ್ನು ಮುಂದಿನ ಇದರೊಳಗೆ ಅಂದ್ರೆ ಈ ಬರೋ ಮಾರ್ಚ್ ಏನೈತಲ್ಲ ಅದರೊಳಗೆ ಏನೋ ಫಂಡ್ ಹಾಕ್ಕೋಬೇಕು, ಹಾಕಿಸ್ಕೊಂಡು ಅದನ್ನು ಅವಧಿ ಮುಗಿಯೋದ್ರಾಗನ ಮುಗಿಸ್ಬೇಕು ಅಂತ ಒಂದು ಕನಸೈತಿ ಸರ್. ಇದು ನಿಮ್ದು ಒಂದೇ ವಿಧಾನಸಭಾ ಕ್ಷೇತ್ರ ಅಲ್ಲ, ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ನಾನು ಕೇಳಿದ್ದೇನೆ. ಈ ಮೈಕ್ರೋ ಫೈನಾನ್ಸಿನ ಕಥೆಗಳನ್ನು ಕೂಡ ಓಡಾಡ್ತಾ ಇದ್ದಾವೆ. ಮದುವೆಗಳಿಗಾಯ್ತು, ಒಂದು ಮನೆ ಕಟ್ಲಿಕ್ಕಾಯ್ತು, ಒಂದು ಮಕ್ಕಳ ಶಿಕ್ಷಣಕ್ಕಾಗಿತ್ತು, ಇವೆಲ್ಲ ವ್ಯವಹಾರ ಹೊರ ಚಟುವಟಿಕೆಗಳನ್ನು ನಡೀತಾ ಇದೆ. ಇದಕ್ಕೇನಾದ್ರೂ ನಿಮ್ಮಿಂದ ಕಡೆಗಣ ಅಥವಾ ಏನಾದ್ರೂ ಒಂದು ಗೈಡ್ಲೈನ್ಸ್? ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಮತ್ತೆ ಇನ್ ಸರ್ವೆದಿಂದ ಭೇಟಿ ಮಾಡಲಾಗಿದೆ. ಭೇಟಿ ಮಾಡತಕ್ಕಂಥ ವಿಶೇಷತೆ, ಭೇಟಿ ಮಾಡತಕ್ಕಂಥ ಮೂಲ ಅಜೆಂಡಾ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನಾಗಿರ್ಲಿ ಮತ್ತು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆ ವಿಷಯಗಳಲ್ಲಾಗಿರ್ಲಿ ಮತ್ತು 2028-29 ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆ ವಿಷಯಗಳ ಬಗ್ಗೆ ನ್ಯೂಸ್ 43 ಇಂಡಿಯಾ ತಂಡ ಮತ್ತೆ ಇನ್ ಸರ್ವೆದಿಂದ ಅನೇಕ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತು ಅನೇಕ ಲೋಕಸಭಾ ಭಾಗದಲ್ಲಿ ಕೂಡ ಗ್ರೌಂಡ್ ರಿಯಾಲಿಟಿ ವರ್ಕ್ ಅನ್ನು ಕೂಡ ಜನ ಅಭಿಪ್ರಾಯ ಸಂಗ್ರಹಣೆ, ಶಾಸಕರ ಚಟುವಟಿಕೆಗಳನ್ನು ಮತ್ತು ಶಾಸಕರ ಜೊತೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಅವರ ಸಹೋದರ ಆಗಿರ್ಲಿ, ಸಹೋದರ ಹೊರತುಪಡಿಸಿ ಕಾರ್ಯಕರ್ತ, ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಹುಟ್ಟಿರ್ತಕ್ಕಂಥ ಮತ್ತು ಸಾಮಾನ್ಯ ಕುಟುಂಬದಿಂದ ಬಂದಿರತಕ್ಕಂಥ, ನನಗೆ ಆಸ್ತಿ ಅಂತಸ್ತುಕ್ಕಿಂತ ನನ್ನ ಬಲ, ನನ್ನ ಆಸೆ, ನನ್ನ ಗುರಿ, ನನ್ನ ಮಾರ್ಗ ಇರೋದು ಕ್ಷೇತ್ರದ ಮತದಾರ ಅನ್ಕೊಂಡು ಬಂದಿರತಕ್ಕಂಥ ಅಂತದೇ ಒಂದು ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಮತ್ತೆ ಇನ್ ಸರ್ವೆದಿಂದ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಸ್ಥಳೀಯ ಸಂಸ್ಥೆ ಚುನಾವಣೆ ಮುಂದಿನ 2028-29 ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಯ ಅಂಗವಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಮತ್ತೆ ಇನ್ ಸರ್ವೆದಿಂದ ಗ್ರೌಂಡ್ ವರ್ಕ್ ಅನ್ನು ಕೂಡ ನಡೀತಾ ಇದ್ದೀವಿ. ಇವತ್ತು ನಾವು ಭೇಟಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಕಿತ್ತೂರು ಕರ್ನಾಟಕ ಭಾಗದ ಬಾಗಲಕೋಟೆ ಜಿಲ್ಲೆಯ ಬಿಳಿಗಿ ವಿಧಾನಸಭಾ ಕ್ಷೇತ್ರದ ಬಿಳಿಗಿ ಶಾಸಕರಾಗಿರ್ತಕ್ಕಂಥ ಜಿ.ಟಿ. ಪಾಟೀಲ್ ಅವರ ಮನೆ ಮತ್ತು ಅವರ ಹುಟ್ಟೂರಿಗೆ ಮತ್ತು ಅವರ ಕ್ಷೇತ್ರಕ್ಕೆ ಮತ್ತು ಅವರ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದೀವಿ. ಅವರ ಸಹೋದರ ಆಗಿರ್ತಕ್ಕಂಥ ಮಾನ್ಯ ಶ್ರೀ ಎಸ್.ಟಿ. ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ವಿಶೇಷವಾಗಿ ತಮ್ಮ ಪ್ರಶ್ನೆ ಬರಬಹುದು, ಯಾಕೆ ಇವರ ಸಂದರ್ಶನವನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಶಾಸಕರ ಅನುಪಸ್ಥಿತಿಯಲ್ಲಿ ಶಾಸಕರು ಕೆಲವೊಂದಿಷ್ಟು ಕಾರಣದಿಂದ ಹೊರಗಡೆ ಹೋದಂತ ಸಂದರ್ಭದಲ್ಲಿ ಮತ್ತು ಕ್ಷೇತ್ರದ ಪ್ರತಿಯೊಂದು ಅಭಿವೃದ್ಧಿಯಲ್ಲಿ ಛಲ ಮತ್ತು ಪಣ ಮತ್ತು ಗುರಿ ಮತ್ತು ಮಾರ್ಗ, ಪ್ರತಿಯೊಬ್ಬರಿಗೂ ಒಗ್ಗಟ್ಟಿನ ಮಂತ್ರದ ಜೊತೆಯಲ್ಲಿ ಕೂಡ ಕ್ಷೇತ್ರದಲ್ಲಿ ದುಡಿಯಂತ ವ್ಯಕ್ತಿ. ನಾನು ಕೂಡ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಮೂಲ ಕಾಂಗ್ರೆಸ್ಸಿಗರ. ಇವೆಲ್ಲ ವಿಷಯದಲ್ಲಿ ನಮ್ಮ ಜೊತೆ ಎಸ್.ಟಿ. ಪಾಟೀಲ್ ಅವರ ಸಂದರ್ಶನ ತಗೊಳಕ್ ಹೋಗ್ತಾ ಇದೀವಿ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ, ಈ ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡ್ಕೊಳ್ಳೋಣ. ನಮಸ್ಕಾರ ಎಸ್.ಟಿ. ಪಾಟೀಲ್ ಅವರೇ, ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ. ಆರೋಗ್ಯ ಹೇಗಿದೆ? ಚೆನ್ನಾಗಿದೆ. ನನ್ನ ಮೊದಲನೇ ಪ್ರಶ್ನೆ ಬಂದುಬಿಟ್ಟು, ತಮ್ಮ ಸಹೋದರ ಜಿ.ಟಿ. ಪಾಟೀಲ್ ಅವರು ಈ ಬಿಳಿಗಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ತಾವು ಬಿಳಿಗಿ ವಿಧಾನಸಭಾ ಕ್ಷೇತ್ರದ ಒಂದು ಕೃಷಿಕರು ಮತ್ತು ಅವರ ಆಪ್ತರಲ್ಲಿ ಆಪ್ತರಾಗಿ ಕಾರ್ಯಕರ್ತರಲ್ಲಿ ಗುರುತಿಸಿಕೊಂಡು ಮತ್ತು ಕುಟುಂಬದಲ್ಲಿ ನೀವು ಸಹೋದರರಾಗಿ ಕ್ಷೇತ್ರದಲ್ಲಿ
ಯಾವ ರೀತಿ ಕೆಲಸ ಮಾಡ್ತಾ ಇದ್ರಿ? ಇವತ್ತು ನಿಮ್ಮ ಸಂದರ್ಶನ ತಗೊಳ್ಳಿಕ್ಕೆ ಮೇನ್ ಉದ್ದೇಶ, ಮೂಲ ಅಜೆಂಡಾ, ತಾವು ಶಾಸಕರ ಎರಡನೇ ಮುಖವಾಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ರಿ. ನಿಜವಾದ ಜೋಡೆತ್ತಂದ್ರೆ ಮುರುಗೇಶ್ ನಿರಾಣಿ, ಹನುಮಂತ ನಿರಾಣಿ ಅಲ್ಲ, ಅದು ಅಧಿಕಾರದ ಜೋಡೆತ್ತು. ನಿಜವಾದ ಜೋಡೆತ್ತು ಅಂತ ಹೇಳಿದ್ರೆ ಅದು ಎಸ್.ಟಿ. ಪಾಟೀಲ್ ಮತ್ತೆ ಜಿ.ಟಿ. ಪಾಟೀಲ್ ಅಂತ ಹೇಳ್ತಾರೆ. ಯಾಕೆ ಸರ್? ನಾನು ನಮ್ಮ ಸಹೋದರ ಈಗ 4ನೇ ಪೀರಿಯಡ್ MLA ಆಗಿ, ನಾವು ಮೊದಲಿನಿಂದನೂ ಸಹಿತ ಸಾಮಾನ್ಯ ಕಾರ್ಯಕರ್ತರ ಜೊತೆಗೆ ಕೆಲಸ ಮಾಡ್ಕೋತ ಬಂದಿದ್ದೀನಿ. ಅವರು ಏನ ತಾವು ಹೇಳಿದಂಗೆ ಕ್ಷೇತ್ರ ಬಿಟ್ಟು ಹೋದಾಗ ಅಥವಾ ಯಾವುದೂ ನಾನು ಕಾರ್ಬಾರ್ ಮಾಡೋದಿಲ್ಲ. ಕಾರ್ಬಾರ್ ಮೀನ್ಸ್ ಅರ್ಥ ಕಾರ್ಬಾರ್ ಮೀನ್ಸ್ ಅಂದ್ರೆ ಹಸ್ತಕ್ಷೇಪ ಮಾಡೋದು. ಎಸ್ ಎಸ್ ಎಸ್. ಅವ್ರ ಅಧಿಕಾರದೊಳಗೆ ಹಸ್ತಕ್ಷೇಪ ಮಾಡೋದಿಲ್ಲ. ಬಟ್ ಅವ್ರಿಗೆ ಉಪಯೋಗ ಆಗತಕ್ಕಂಥದ್ದು ಮತ್ತು ಕಾರ್ಯಕರ್ತರಿಗೆ ಉಪಯೋಗ ಆಗ್ತಕ್ಕಂಥ ಏನು ಕಾರ್ಯ, ಈಗ ತಾವು ನೋಡಿದ್ರಿ ಬಂದಿದ್ರಲ್ಲ, ಈ ಥರ ನನ್ನ ಕೆಲಸ. ಈ ರೀತಿ ತಾವು ಕಾರ್ಯಚಟುವಟಿಕೆಗಳನ್ನು ನಡೆಸ್ತೀವಿ. ಹೌದು. ಇಲ್ಲಿಯವರೆಗೆ ಶಾಸಕರ ಅಭಿವೃದ್ಧಿಯ ವಿಚಾರಧಾರೆಯಲ್ಲಿ ಕೂಡ ಮೊದಲನೇ ಪಾತ್ರ ಎಸ್.ಟಿ. ಪಾಟೀಲ್ ಅವ್ರದಂತ ನಾವು ಕೇಳಿದ್ದೀವಿ. ಹೌದಾ ಸರ್? ಏನು ಇರ್ಬೋದ್ರಿ, ಬಟ್ ರಗಡ್ ಕಾರ್ಯಕರ್ತರು ಅದಾರ ನಮ್ಮ ಜೊತೆಗೆ. ನನ್ನಂಗ ದುಡಿಯೋರು ಸಾಕಷ್ಟು ಜನ ಅದಾರ ಜೆ.ಟಿ. ಪಾಟೀಲ್ ಸಭೆ. ಇಲ್ಲಿಯವರೆಗೆ ತಾವು ಶಾಸಕರ ಸಮ್ಮುಖತ್ವದಲ್ಲಿ, ಶಾಸಕರ ನಡೆಯಲ್ಲಿ, ಶಾಸಕರ ಗುರಿಯಲ್ಲಿ, ಶಾಸಕರ ಮಾರ್ಗದಲ್ಲಿ ಯಾವ್ಯಾವ ಕೆಲಸಗಳನ್ನು ಚ್ಯುತಿ ಬಾರದಂತೆ ಈ ಕ್ಷೇತ್ರಕ್ಕೆ ತಂದು ಕೊಡೋದರಲ್ಲಿ ಮತ್ತು ಪರಿಪೂರ್ಣವಾಗಿ ಮುಗಿಸೋದ್ರಲ್ಲಿ ಎಷ್ಟು ಯಶಸ್ಸನ್ನು ಕಂಡ್ರಿ ಸರ್? ಸಾಕಷ್ಟು ಯಶಸ್ವಿಯನ್ನು ಕಂಡಿದ್ದಾರೆ. ಅವರು ಬೆಳಗ್ಗೆ 8 ಗಂಟೆಯಿಂದ ಕ್ಷೇತ್ರದ ಕೆಲಸ ಚಾಲು ಮಾಡಿದ್ದಾರೆ. ರಾತ್ರಿ 10 ಗಂಟೆವರೆಗೆ ಮನೆಯಲ್ಲೇ ಇದ್ದಾರೆ. ಅವರಿಗೆ ಮನೆ ಕುಟುಂಬದ ಕಡೆ ಲಕ್ಷ್ಯ ಇಲ್ಲ. ಕಾರ್ಯಕರ್ತರು ಏನು ವೋಟ್ ಹಾಕಿರ್ತಾರೆ ವೋಟರ್ಸ್ ಕಡೆ ಕೆಲಸ. ಯಾವಾಗೂ ಸಹಿತ ನಮ್ಮ ಮನೆಯ ಫಂಕ್ಷನ್ಗೆ ಸಹಿತ ಸರಿಯಾಗಿ ಇರುವುದಿಲ್ಲ ಶಾಸಕರು. ಹಾಂ, ಕಡಿಮೆ ಅನಿವಾರ್ಯ ಇದ್ದು ಫಂಕ್ಷನ್ ಇರ್ತಾರೋ ಅಂದ್ರೆ ಅಷ್ಟು ಬಿಡು ಇರಲಾರ್ದನ ಮತದಾರರ ಋಣ ತೀರಿಸೋ ಸಲುವಾಗಿ ಕೆಲಸ ಮಾಡೋದು. ಮತ್ತೆ ನೀವು ಸರ್ ನಾನು ಮಾಡ್ತೇನೆ. ಹೇಗೆ ಯಾವೆಲ್ಲ ಕೆಲಸದಲ್ಲಿ ತೊಡಗಿಸ್ಕೊಂತೀರಿ? ನಾವು ಅವರು ಪ್ರತಿಯೊಂದು ಕೆಲಸ ನಮ್ಮ ಮತದಾರರು ಏನದಾರಲ್ಲ ಅವರು ನನ್ನ ಕಡೆ ಸಾಕಷ್ಟು ಜನ ಬರ್ತಾರೆ. ದಿವಸ ನಮ್ದು ಒಂದು ಕಾಂಗ್ರೆಸ್ ಆಫೀಸ್ ಇದ್ದವ್ರ ಗತಿ ಇರ್ತೈತಿ. ಎಲ್ಲರೂ ಬರ್ತಾರೆ. ನಾವು ಇದ್ದದ್ದು ಗೊತ್ತಾಕತಿ ಇರ್ಲಿಕ್ಕೂ ಸಹಿತ ನಮ್ಮನ್ನು ಕೇಳ್ಕೊಂಡು ಟೈಮ್ ತೊಗೊಂಡು ಬರ್ತಾರೆ. ಅವರು ಯಾವುದೇ ಕೆಲಸ ಇರಲಿ ಇಮಿಡಿಯೇಟ್ ಅಟೆಂಡ್ ಮಾಡಿ. ಈಗ ಯಾವುದೋ ಪೊಲೀಸ್ ಸ್ಟೇಷನ್ ಬರಲಿ ಅಥವಾ ಯಾವುದೋ ಹಾಸ್ಟೆಲ್ ಬೇಕತ್ತು ಬರ್ತಾರೋ, ಅಡ್ಮಿಷನ್ ಬೇಕತ್ತು ಬರ್ತಾರೋ, ಆಮೇಲೆ KEB ಕೆಲಸಕ್ಕತ್ತು ಬರ್ತಾರೆ. ಯಾವುದೇ ಇರಲಿ ಇಮಿಡಿಯೇಟ್ ತಡ ಮಾಡೋದಿಲ್ಲ. ಅವ್ರನ್ನ ಮುಂದೆ ಕುಂಡಿಸ್ಕೊಂಡು ಫೋನ್ ಹಚ್ಚಿ ಅವ್ರಿಗೆ ಅವಧಿ ಕೇಳ್ತೀವಿ ನಾವು. ಈ ಅವಧಿ ಒಳಗೆ ಆಗಾಕ್ಬೇಕು. ಆಮೇಲೆ ಹೊಳ್ಳಿ ಅದನ್ನು ಫಾಲೋಅಪ್ ಮಾಡ್ತಾನೆ ನಾನು. ಯಾರೊಬ್ರು ಕೆಲಸಕ್ಕೆ ಬಂದ್ರನ್ನ ಅವ್ರಿಗೆ 2 ದಿವಸ ಅವಧಿ ಕೊಟ್ಟರೆ 2ನೇ ದಿವ್ಸಕ್ಕೆ ನಾ ಆಫೀಸರಿಗೆ ಫೋನ್ ಹಚ್ಚಿ ಆ ಬಂದಂಥ ಏನು ನಮ್ಮ ಕಾರ್ಯಕರ್ತರಿಲ್ಲ ಅವ್ರಿಗೆ ಹೊಳ್ಳಿ ಕನ್ವೆ ಮಾಡ್ತಾನೆ, ನಾನು ಫಾಲೋಅಪ್ ಮಾಡ್ತೀನಿ. ಎಸ್, ಹೀಗೆಲ್ಲ ಕೆಲಸನ ತಾವು ಮಾಡ್ತಾ ಇದ್ದೀವಿ. 4 ಬಾರಿ ಶಾಸಕರಾಗಿರ್ತಕ್ಕಂಥ ನಿಮ್ಮ ಸಹೋದರ ಮುಂದೆ 5ನೇ ಬಾರಿನ ಕನಸಿನಲ್ಲಿ ಮತ್ತು 5ನೇ ಬಾರಿಯ ಅಭಿವೃದ್ಧಿಯ ಛಲದಿಂದ ಈ 4ನೇ ಬಾರಿಯ ರಣವನ್ನು ಮುಟ್ಟಿಸ್ಲಿಕ್ಕೆ ತಮ್ಮ ಕ್ಷೇತ್ರದಲ್ಲಿ ತಾವು ಕೂಡ ಓಡಾಡ್ತಾ ಇದ್ದೀರಿ. ಬಟ್ ಆದರೆ ಈ 4 ಬಾರಿಯಲ್ಲಿ ಬೆಳಗಿಗೆ ಯಶಸ್ಸನ್ನು ಕಂಡಿರ್ತಕ್ಕಂಥದ್ದು. ಬೆಳಗಿ ವಿಧಾನಸಭಾ ಕ್ಷೇತ್ರ ಒಂದು ಇತಿಹಾಸದ ವಿಧಾನಸಭಾ ಕ್ಷೇತ್ರ. ಆದರೆ ಈ ಬೆಳಗಿ ವಿಧಾನಸಭಾ ಕ್ಷೇತ್ರಕ್ಕೆ ಯಶಸ್ಸನ್ನು ಕಂಡಿರ್ತಕ್ಕಂಥ ಆ ಒಂದು ಅಭಿವೃದ್ಧಿ ಯಾವುದು ಸರ್? ಇರಿಗೇಷನ್ದೊಳಗೆ ದೊಡ್ಡ ಕ್ರಾಂತಿನ ಮಾಡಿ ಹೆಚ್ಚು ಕಡಿಮೆ ಈಗೇನು ಕೆಲವೊಂದು ಈ ಸಲ 4-5 ಲಿಫ್ಟ್ ಇರಿಗೇಷನ್ ತೊಗೊಂಡು ಬಂದಿದ್ದಾರೆ. ಈ ಸಲ ಮೊದಲಾದರೂ ಮಾಡಿದ್ದಾರೆ. ಎಲ್ಲ ಟೋಟಲ್ಲು ಲೆಕ್ಕ ತೆಗೆದ್ರೆ ನಮ್ಮ ನೀರಾವರಿ ಆಗಲಾರ್ದಂಥ ಏರಿಯಾ ಉಳಿಲಾರ್ದಂಗೆ ನಮ್ಮ 3 ತಾಲೂಕು ಬರ್ತಾವೆ. ದೊಡ್ಡ ಕಾನ್ಸ್ಟಿಟ್ಯೂನ್ಸಿ ಬಾದಾಮಿ ತಾಲೂಕಿನ 33 ಹಳ್ಳಿ ಬರ್ತಾವೆ. ಬಾಗಲಕೋಟೆ ತಾಲೂಕಿನ 31 ಹಳ್ಳಿ ಬರ್ತಾವೆ. ನಮ್ಮ ಬೀಳಿಗೆ ತಾಲೂಕಿನ 65 ಹಳ್ಳಿ ಬರ್ತಾವೆ. 120 ಚಿಲ್ಲರೆ ಹಳ್ಳಿ. ಇವೆಲ್ಲದಕ್ಕೂ ಸಹಿತ ಹೆಚ್ಚು ಕಡಿಮೆ ಎಲ್ಲರ ಪಾರ್ಟ್ ಉಳಿಬೋದು. ಬಟ್ ಮೇಜರ್ 95% ಎಲ್ಲ ಇರಿಗೇಷನ್ ಆಗ್ತವೆ. ಈ ಅವಧಿ ಒಳಗೆ ಎಲ್ಲ ಮುಗಿತಾವೆ. ಹಾಗಾದ್ರೆ ಇಷ್ಟೆಲ್ಲ ಆಮೇಲೆ ನೀವು ತಾವು ಎಲ್ಲೇ ಹೋದರೂ ಸಹಿತ ಯಾವ ರೋಡು ಸಹಿತ ಕೆಟ್ಟೈತೆ ಅನ್ನೋಂಗಿಲ್ಲ.
ಈ ಸಲ ಫಂಡ್ ಇಲ್ಲಂದ್ರೂ ಸಹಿತ ಸಾಕಷ್ಟು ಅನುದಾನ ತಂದು ಕೆಲಸ ಮಾಡಿ. ಸರ್ ಈ ಫೀಲ್ಡ್ ಬಿಟ್ಟು ಹಿಂದಿನ 3 ಫೀಲ್ಡ್ನಲ್ಲಿ ಯಾವ್ಯಾವ ಅಭಿವೃದ್ಧಿ ಆಗಿರಬೇಕು? ಏನು ಸಾಕಷ್ಟು ಆಗಿದೆ. ಅವ್ರ ಮುಳುಗಡೆ ಸಲುವಾಗಿ ಅಂತೂ ಪ್ರಾಣ ತ್ಯಾಗ ಇಟ್ಟವ್ರ ಗತಿ ಉಪವಾಸ ಕೂತ್ಕೊಂಡು ಕೆಲಸ ಮಾಡಿದ್ವಿ. ನಾನು ಸಹಿತ ಮುಳುಗಡೆ ಹೋರಾಟ ಸಮಿತಿ ಅಧ್ಯಕ್ಷನಿದ್ದೆ. ಏನು ರೀ, ಸಾಕಷ್ಟು ಕೆಲಸ ಮಾಡಿದ್ವಿ. ಆಮೇಲೆ ಈಗ ಮುಳುಗಡೆ UKP ಇದರಿಂದ ಏನೇನು ಸೌಕರ್ಯಗಳನ್ನು ಪಡಿಬೇಕು ಅವನ್ನೆಲ್ಲನೂ ಸಹಿತ ಭೂಮಿ ಕಿಮ್ಮತ್ತಿರ್ಬೋದು. ಆಮೇಲೆ ಇನ್ನೂ ಸಾಕಷ್ಟು ನೌಕರಿ ಸಲುವಾಗಿದ್ದಾವೆ. ಇವನ್ನೆಲ್ಲ ಅಭಿವೃದ್ಧಿಗಳನ್ನು ಮಾಡಿದೆ. ಸರಿ, ಹಾಗಾದ್ರೆ 18ರಲ್ಲಿ ಪರಾಜಿತ ಆಗ್ಲಿಕ್ಕೆ ಕಾರಣ ಸರ್? ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದಂಥವ್ರು 18ರಲ್ಲಿ ಜನ ನಿಮ್ಮನ್ನು ಯಾಕೆ ಕೈ ಹಿಡಿಲಿಲ್ಲ? ನಮಗೂ ಅರ್ಥ ಆಗಲಿ ಯಾಕೆ ಆಗ್ಬೇಕು. ಯಾಕಂತಂದ್ರೆ ನಾನು ಮೊದಲೇ ಎಲೆಕ್ಷನ್ ಹಿಡ್ಕೊಂಡು ಪೂರ್ತಿ ಮ್ಯಾನೇಜ್ ಮಾಡ್ತೇನೆ. ನಾನು ಬೀಳ್ಗಿ ತಾಲೂಕಿನ 4 ZPಗಳನ್ನು ಪೂರ ನಾನೇ ಮ್ಯಾನೇಜ್ ಮಾಡ್ತೀನಿ. ಅಂಥ ಹೊತ್ನಾಗ ಎಲ್ಲಿ ಪ್ರಚಾರಕ್ಕೆ ಹೋಗ್ತೀವೋ ಅಲ್ಲೇ ನಮಗೆ ಜಾಗ ಸಿಗ್ತಿದ್ದಿಲ್ಲ. ಮಾಳಿಗೆ ಮೇಲೆ ಹತ್ತೆ ನಿಂತು ನೋಡ್ತಿದ್ದೆ. ಯಾಕೆ ನಮಗೆ ಸೋಲು ಕಂಡಿವು ಅನ್ನೋದು ನಮಗೆ ಇದಾಗೈತಿ. ಸರಿ ಸರ್, ಪ್ರತಿ ಚುನಾವಣೆಯಲ್ಲಿ ದುಡ್ಡೇ ದೊಡ್ಡಪ್ಪ ಆಗುತ್ತಾ, ಮಾನವೀಯತೆ ಚಿಕ್ಕಪ್ಪನಾಗುತ್ತಾ ಸರ್? ಮಾನವೀಯತೆ ಚಿಕ್ಕಪ್ಪನಾಗು. ಯಾಕಂದ್ರೆ ನಾವು ಈ ಸಲ ದುಡ್ಡ ಭಾಳ ಹಾಕಿಲ್ಲ, ಖರ್ಚು ಮಾಡಿಲ್ಲ. ಎಲ್ಲರೂ ತಮ್ಮ ಗ್ರಾಮದವರು ಏನೈತಲ್ಲ ತಮ್ಮ ದೇಣಿಗೆ ಮೇಲೆ ಚುನಾವಣೆ ಆಗಿದೆ. ಹೌದು. ಆಮೇಲೆ ಈ ಸಲ ನಾವು ನಿಂದಿರಬಾರ್ದು ಅನ್ನೋ ವಿಚಾರದಾಗಿದ್ವಿ. ಎಲ್ಲರೂ ಒತ್ತಾಯ ಮಾಡಿ ನಮ್ಮ ಅಣ್ಣ ಸಹೋದರನ ಕ್ಯಾಂಡಿಡೇಟ್ ತಯಾರು ಮಾಡಿದ್ರು. ಒತ್ತಾಯಪೂರ್ವಕ. ಮುಂದಿನ 28ರ ಚುನಾವಣೆಗೆ ST ಪಾಟೀಲ್ರು ಬರ್ತಾರಂತೇಳಿ ಅಂತಾರಲ್ಲ ಸರ್, ಹೌದಾ ಸರ್? ದೇವರ ಹೇಳ್ಬೇಕಂತ ಅಲ್ಲ, ಭಗವಂತ ಹೇಳೋದಕ್ಕಿಂತ ಮತದಾರ ಹೇಳೋದು ಮುಖ್ಯ ಅಲ್ಲ ಸರ್? ಅಲ್ಲ, ನಮಗ ಆ ವಿಚಾರ ಇಲ್ಲ. ಒಂದು ಹೇಳ್ತಾನಲ್ರಿ, ಸೆಕೆಂಡ್ ಲೈನ್ ಲೀಡರ್ಸು ಬೇರೆದವ್ರು ಬೆಳಿಬೇಕು, ನಮ್ಮ ಮನೆಯವ್ರ ಬೆಳಿಬಾರ್ದು ಅನ್ನೋದು ಒಂದು ನಮ್ಮ ಸಹೋದರನ ಆಸೆ. ಇವನ್ ನನ್ನ ಸಣ್ಣ ಇಲೆಕ್ಷನ್ಗಳಿಗೆ ಸಹಿತ ಬೇಡಪ್ಪ ತಿಳ್ಕೊಂಡು ಹೇಳಿ, ಇದರ ಜೊತೆಗೆ ನಮ್ಮ ಇನ್ನೊಬ್ಬರು ಅಣ್ಣಾರ ಮಗ ಅದ ವೆಂಕಟೇಶ್ ಪಾಟೀಲ್ ಅತ್ತೆ, ಅವಾಗ ಬಾಗಲಕೋಟೆ ಆ್ಯಂಡ್ ಬಾದಾಮಿ ತಾಲೂಕಿನ ಉಸ್ತುವಾರಿ ಕೊಟ್ಟಿರ್ತೀವಿ ಇಲೆಕ್ಷನ್ ಟೈಮ್. ಅವನು ಸಹಿತ ಇಲೆಕ್ಷನ್ ಮುಗಿದು ಮರುದಿವ್ಸ ಅವನು ಬ್ಯಾಗ್ ಪ್ಯಾಕ್ ಮಾಡಿಸಿ ಕಳಿಸ್ತಾರೆ ನಮ್ಮ ಬ್ರದರ್. ನಡಿಪ ಇನ್ನು ಇಲೆಕ್ಷನ್ ಮುಗಿತಿ, ನಿನ್ನ ಕೆಲಸ ನೀವು ಮಾಡ್ತೀವಿ. ಚುನಾವಣೆ ಸಂದರ್ಭದಲ್ಲಿ ಮಾತ್ರ, ಚುನಾವಣೆ ಮುಗಿದ್ಮೇಲೆ ಇಲ್ಲ. ದಿನನಿತ್ಯ ಜನಸಾಮಾನ್ಯರು ನಿಮ್ಮ ಜೊತೆ, ಶಾಸಕರ ಜೊತೆ ಮತ್ತು ನೀವು ತೋಟದ ಮನೆಯಲ್ಲಿ ಇದ್ದೀರಂದ ತಕ್ಷಣ ನಿಮ್ಮ ಹತ್ರ ಜನಸಾಮಾನ್ಯರು ಬರ್ತಾ ಇರ್ತಾರೆ. ಅತಿ ಹೆಚ್ಚು ಬೇಡಿಕೆ ಇರೋದು ಈ ಕ್ಷೇತ್ರದಲ್ಲಿ ಯಾವ ಅಭಿವೃದ್ಧಿ ಬಗ್ಗೆ? ಅಂದ್ರೆ ಅರ್ಥ ಆಗಲಿಲ್ಲ. ದಿನನಿತ್ಯ ಜನಸಾಮಾನ್ಯರು ನಿಮ್ಮ ಜೊತೆಯಲ್ಲಿ ಮತ್ತು ಶಾಸಕರ ಜೊತೆಯಲ್ಲಿ ಕೂಡ ಜನಸಾಮಾನ್ಯರು ಇರ್ತಾರೆ. ನೀವು ತೋಟದ ಮನೆಯಲ್ಲಿ ಇದ್ದೀರಂದ್ರೂ ಕೂಡ ಜನಸಾಮಾನ್ಯರು ಬರ್ತಾರೆ. ನಿಮ್ಮ ಮುಂದಗಡೆ ಬಂದಂತ ಸಂದರ್ಭದಲ್ಲಿ ಅವರು ಬಂದು ನಿಮಗೆ ಹೇಳುವಂತ ಅಭಿವೃದ್ಧಿ ವಿಚಾರಗಳನ್ನು ಅತಿ ಹೆಚ್ಚು ಬೇಡಿಕೆ ಬರ್ತಾ ಇರೋದು ಈ ಕ್ಷೇತ್ರದಿಂದ ಯಾವ ಅಭಿವೃದ್ಧಿ ಬಗ್ಗೆ? ಅಭಿವೃದ್ಧಿ ವಿಚಾರ ಅಂದ್ರೆ ಈ ರೋಡ್ಗಳ ಸಲುವಾಗಿ, ಆಮೇಲೆ ಸ್ಕೂಲ್ಗಳ ಸಲುವಾಗಿ, ಇವೇನು ಪಬ್ಲಿಕ್ ಕೆಲಸ, ಆಮೇಲೆ ಸ್ವಂತದ್ದು ಸಾಕಷ್ಟು ಬಂದಿರ್ತಾರೆ. ಅಡ್ಮಿಷನ್ ಸಲುವಾಗಿ ಬರ್ತಾರೋ, ಹಾಸ್ಟೆಲ್ಗಳು ಬರ್ತಾವೆ, ಏನು ರೀ, ಇವನ್ನೆಲ್ಲ ಸಾಕಷ್ಟು ಜನ ಬರ್ತಾರೋ. ಅವನು ಇಮಿಡಿಯೇಟ್ ಒಟ್ಟೆ ಡಿಲೇ ಮಾಡೋದು. ನಮ್ಮ ಬ್ರದರ್ MLA ಅವರು ಹಂಗೆ, ನಮ್ಮದು ಹಂಗೆ, ನಮ್ಮ ಕಾರ್ಯಚಟುವಟಿಕೆಗಳನ್ನು ಹಂಗದು. ಹಿಂದಿನ ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಅವಕಾಶ ಸಿಗುತ್ತಂತ ಅನ್ಕೊಂಡಿದ್ರು, ಅವಾಗ ಕೂಡ ಅವಕಾಶ ಸಿಗಲಿಲ್ಲ. ಈಗ DK ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ಅವಕಾಶ ಸಿಗಬಹುದಾ ಸರ್? ಸಿಗ್ಬೋದು ಅಂತ ಐತ್ರಿ, ನೋಡ್ಬೇಕು. ಎಲ್ಲನೂ ಇಕ್ವಿಜಿಷನ್ ಇರ್ತಾವಲ್ಲ, ಜಾತಿ ಇರ್ತಾವೆ, ಸೀನಿಯಾರಿಟಿ ಒಳಗೆ ಅವ್ರ ಕೆಲಸ ಮಾಡೋದ್ರ ಬಗ್ಗೆ ಇಬ್ಬರೂ ಪ್ರೀತಿ ಅದ. ಸಿದ್ದರಾಮಯ್ಯವರು ಪ್ರೀತಿ ಅದಾರು, DK ಶಿವಕುಮಾರ್ ಅಂತೂ ಸಾಕಷ್ಟು ಪ್ರೀತಿ ಅದಾರು. ನಿಮ್ಮ ಒಂದು ನಾನು ಹೇಳ್ಬೇಕಂದ್ರೆ ಹಟ್ಟಿ ಚಿನ್ನದ ಗಣಿ ಒಳಗೆ ಈಗ ಅಧ್ಯಕ್ಷನ ಮಾಡಿದ್ರು ಬಿಡಾಕೆ ಅವ್ರು ತಯಾರಿದ್ದಿದ್ದಿಲ್ಲ. ನನ್ನ ಜನರಿಗೆ ಉಪಯೋಗ ಇಲ್ಲ, ನನ್ನ ಕಾನ್ಸ್ಟಿಟ್ಯೂನ್ಸಿ ಜನರಿಗೆ. ನಾವು ಅಲ್ಲಿ ತಿಳ್ಕೊಂಡು 1.5-2 ತಿಂಗಳು ಅದನ್ನು ಅಧಿಕಾರ ಸ್ವೀಕರಿಸಲಿಲ್ಲ. ಸಿದ್ದರಾಮಯ್ಯ ಅವ್ರ ಪರ್ಸನಲ್ ಕಾರ್ದ ಇಲ್ಲ, JT ನೀ ತಗೋ ಇದನ್ನು ತಿಳ್ಕೊಂಡ್ರಿ. ಈಗ ಅದನ್ನು ಹಿಂದಿನ ಯಾವುದೂ ರಿಕಾರ್ಡ್ ಇಲ್ಲ, ಅಷ್ಟು ಲಾಭದಾಯಕ ಮಾಡಿಕೊಟ್ರು. ಕಾರಣ ಏನಂದ್ರೆ ಸ್ವಚ್ಛ ಕೈ ಇರೋದು. DK ಶಿವಕುಮಾರ್ ಅವರ ಪ್ರೀತಿ GT ಪಾಟೀಲ್ ಅವರ ಮೇಲೆ ಹೆಚ್ಚಿಗೆ ಇದೆ ಅಂದ್ರೆ, ಆ ಪ್ರೀತಿಗೆ ಪ್ರತಿಫಲ ಈ ಕ್ಯಾಬಿನೆಟ್ ನಲ್ಲಿ ಸಿಗಬಹುದಂತ ಅನ್ಕೊಂಡಿರಾ? ಐತ್ರಿ, ಆಸೆ ಐತಿ.
ಸಿಗ್ಬೋದು ಹೊತ್ತು ಐತಿ ಏನು ನಾವು. ಸರಿ, ಈ ಮುಳುಗಡೆ ಪ್ರದೇಶ ಹ್ಮ್. ಕೃಷ್ಣಾ ನದಿಯ ಹಾನಿಯಾಗಿರ್ತಕ್ಕಂಥ ರೈತ ಬಾಂಧವರಿಗೆ ಮತ್ತು ಅಪ್ಪರ ಪ್ರಾಜೆಕ್ಟ್ 3ನೇ ಹಂತ ಆ ಪ್ರಾಜೆಕ್ಟ್ ಬಗ್ಗೆ ತಮ್ಮ ವಿಚಾರ, ಮತ್ತೆ ಅದರದ ಪ್ರಾಧಿಕಾರದ ಅಧ್ಯಕ್ಷರಾಗಿ ಪ್ರಕಾಶ್ ಟಪ್ಶೆಟ್ಟಿ ಅವರು ಕೂಡ ಆಗಿದ್ದಾರೆ. BTD ಪ್ರಕಾಶ್ ಟಪ್ಶೆಟ್ಟಿ ಕೂಡ ಆಗಿದ್ದಾರೆ. ಈ ಸರ್ಕಾರ ಇರುವವರಿಗೆ ನೆಕ್ಸ್ಟ್ ಡೇ ನಿಮ್ ಸರ್ಕಾರ ಬರುತ್ತೆ ಅಂತ ನಿಮ್ಗೆಲ್ಲರಿಗೂ ವಿಶ್ವಾಸ ಇದೆ. ಆದ್ರೆ ಮತದಾರ ಕೈಯಲ್ಲಿ ಮತ್ತು ಭಗವಂತನ ಕೈಯಲ್ಲಿ ಬಿಟ್ಟುಕೊಟ್ಟಿರ್ತಕ್ಕಂಥ ವಿಚಾರ ಎಲ್ಲೋ ಒಂದು ಕಡೆ ಹೆಚ್ಚು ಕಡಿಮೆ ಆದ್ರೆ ಬರಬೇಕಾಗಿರ್ತಕ್ಕಂಥ 135 ಸೀಟ್ನಲ್ಲಿ ಕೂಡ 35 ಸೀಟ್ ಹೋದ್ರೆ ಅಧಿಕಾರ ಶಾಶ್ವತ ಇಲ್ಲ ಸರ್. ಆದ್ರೆ ಈ ಪ್ರಾಜೆಕ್ಟಿನ ಮೇಲೆ ತಾವು ಕೂಡ ಕೆಲಸ ಮಾಡ್ತಾ ಇದ್ರಿ, BTD ಅಧ್ಯಕ್ಷರು ಕೂಡ ಕೆಲಸ ಮಾಡ್ತಾ ಇದ್ದಾರೆ, ಪ್ರತಿ 7 ಜನ ಶಾಸಕರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಿ ಹಂತಕ್ಕೆ ಬಂದು ನಿಲ್ಲಬಹುದು ಸರ್ ನಿಮ್ಮ ಸರ್ಕಾರ ಇರುವವರಿಗೆ? ಎಷ್ಟು ಜನರಿಗೆ ನ್ಯಾಯ ಸಿಗಬಹುದು ಅನ್ಯಾಯ ಆದಂಥವರಿಗೆ? ಮೋಸ್ಟ್ಲಿ ಅವ್ರು ಏನು ಪ್ರೋಗ್ರಾಮ್ ಇಟ್ಕೊಂಡಾರಲ್ರಿ ಅದರ ಪ್ರಕಾರ ಫೈನಾನ್ಸ್ ಫಂಡಿನ ವ್ಯವಸ್ಥೆ ಮಾಡಿದ್ರಂದ್ರೆ ಮುಗಿಬೋದು ಅಂತ ಆಸೆ ಐತಿ. ಯಾಕಂತಂದ್ರೆ ಉಳಿಯಂಗಿಲ್ಲ ಅವ್ರಿಗೆ. ಸದ್ಯಕ್ಕೆ ಸದನ 1 ಲಕ್ಷ ಮ್ಯಾಲೆ ಚಿಲ್ಲರ್ ಜಮೀನದ ಪರಿಹಾರ ಕೊಡಬೇಕು ಏನ್ರಿ. ಅದನ್ನು ಕೊಡುವಂಥ ವ್ಯವಸ್ಥೆ ಏನು ದ್ವಾಡದಲ್ಲ. ಯಾಕಂದ್ರೆ ಎಲ್ಲ ಲೆಕ್ಕ ತೆಗೆದ್ರು ಸಹಿತ 40 ಲಕ್ಷ ರೂಪಾಯಿದಂಗೆ ಕೊಡಾಕತ್ಯಾರ ಈಗ. ಇದಕ್ಕೊಂದು 5,000 ಕೋಟಿ ಅಥವಾ 6,000 ಕೋಟಿ ಇಟ್ಟರು ಸಹಿತ ಈ ಪರಿಹಾರಧನ ಕೊಡ್ತಕ್ಕಂಥ ಕಾರ್ಯ ಮುಗಿ. ಇನ್ನು ಅದರ ನಂತರದ ಏನೈತಿ ಪ್ರೊಜೆಕ್ಟ್ ಕೆಲಸಗಳಿಗೆ ಡೆವಲಪ್ಮೆಂಟ್ಸು ಅದಕ್ಕೆ ಬೇರೆ ದುಡ್ಡು ಬೇಕು. ಮನಸ್ಸು ಮಾಡಿದ್ರೆ ಮುಗ್ಸಕ್ಕೆ ಸಾಧ್ಯ. ಈ ಸರ್ಕಾರ ಇರುವವರಿಗೆ ಈ ಪ್ರಾಜೆಕ್ಟ್ ಯಶಸ್ಸನ್ನು ಕಾಣಬಹುದಾ ಸರ್? ಕೃಷ್ಣ ಅಪ್ಪರ್ ಪ್ರಾಜೆಕ್ಟ್ ಕಾಂತ ಎಷ್ಟು ಜನರಿಗೆ ನ್ಯಾಯ ಕೊಡಿಸೋದ್ರಲ್ಲಿ ತಾವು ಪಕ್ಷಾತೀತವಾಗಿ, ತಾವು ಕೂಡ ಸ್ಥಳೀಯದಲ್ಲಿ ಇದ್ದೀರಿ, ಇಲ್ಲಿ ಪಕ್ಷ ಮುಖ್ಯವಲ್ಲ ವ್ಯಕ್ತಿ ಮುಖ್ಯ, ಅನ್ಯಾಯ ಮುಖ್ಯವಲ್ಲ ನ್ಯಾಯ ಮುಖ್ಯ. ಎಷ್ಟು ಜನರಿಗೆ ನ್ಯಾಯ ಕೊಡಿಸೋದ್ರಲ್ಲಿ ತಾವು ಯಶಸ್ಸನ್ನು ಕಾಣಬಹುದು ಶಾಸಕರ ಕೈಬಲ ಜೊತೆಯಲ್ಲಿ? ಈಗ ಸಾಕಷ್ಟು ಜನರಿಗೆ ನ್ಯಾಯ ಒದಗಿಸಿ ಕೊಟ್ಟಿವಿ ನಾವು. ಸರ್ಕಾರದ ಕಡೆ ಲಕ್ಷ್ಯ ಇರೋದಿಲ್ಲ. ನಮ್ಮದೇ ಸರ್ಕಾರ ಇದ್ದಾಗೂ ಸಹಿತ ನಾವು ಸತ್ಯಾಗ್ರಹಗಳನ್ನು ಮಾಡಿದ್ದೀವಿ. ಈಗ ಮಣ್ಣಿ ಮಾಡಿದ್ದೀವಿ 1 ವರ್ಷದಿಂದ. ಆವಾಗ ನಮ್ಮ ಸರ್ಕಾರ ಇತ್ತು, ನಾವು ಮುಂಚೂಣಿ ಒಳಗಿದ್ದ ಸತ್ಯಾಗ್ರಹ ಮಾಡಿದ್ವಿ. ಮನ್ಯಾಗ ಸಹೋದರ ಅದಾನ MLA ಅಂದ್ರು ಸಹಿತ ನಾವು ಅವ್ರ ವಿರುದ್ಧನ ಸತ್ಯಾಗ್ರಹ ಮಾಡಿದ್ವಿ. ಇದಲ್ಲ ಹಿಂದಿನ ಪೀರಿಯಡ್ನ್ಯಾಗ 13ರಿಂದ 18 ಏನು ಸಿದ್ದರಾಮಯ್ಯನವ್ರು ಇದ್ರಲ್ಲ ಆವಾಗೂ ಸಹಿತ ನಾವು ಹೋರಾಟ ಮಾಡಿ ಸೈಕಲ್ ಮೋಟ್ರ್ ಜಾಥಾ ಮಾಡಿ ಒಂದು 10,000 ಸೈಕಲ್ ಮೋಟ್ರ್ ಜಾಥಾ ಮಾಡಿ ಆವಾಗೂ ನಾವು ಯಶಸ್ವಿ ಕಂಡಿದ್ದೀವಿ. ಆಮೇಲೆ JT ಪಾಟೀಲ್ MLA ಇದ್ದಾಗ ಪ್ರಾರಂಭವಾಗಿ ಮನಗೂಳಿಗೌಡರು MLA ಇದ್ದರು, ಅಚ್ಚಕಡೆ ಭಾಗ್ಯ ಇದ್ದರು, ಎಲ್ಲರೂ ಕೂಡಿ ಅಷ್ಟು ಆಮರಣ ಉಪವಾಸ ಮಾಡಿ ನಾವು ಸತ್ಯಾಗ್ರಹ ಸಕ್ಸಸ್ ಮಾಡಿಕೊಂಡು ನಮ್ಮ ಜನರಿಗೆ ಒಳ್ಳೆಯ ಅನುಕೂಲಗಳನ್ನು ಮಾಡಿಕೊಡ್ತೀವಿ. ಇದು ಗುರಿ ಏನಿದೆ ಸರ್ ಕೃಷ್ಣ ಪ್ರಾಜೆಕ್ಟ್ ಬಗ್ಗೆ? ಕೃಷ್ಣಾ ಪ್ರಾಜೆಕ್ಟ್ ಬಗ್ಗೆ ನೋಡ್ರಿ, ದೊಡ್ಡ ಪ್ರಾಜೆಕ್ಟ್ ಅದು ಆಗಲೇಬೇಕು. ಆದ್ರೆ ಭಾಳ ಮಂದಿಗೆ ಅನುಕೂಲ ಐತಿ. ಬಟ್ ನಮಗೇನು ಹಿನ್ನೀರಿನ ಮುಳುಗಡೆ ಆಗ್ತೀವಲ್ಲ, ನಮಗೆ ಭಾಳ ತೊಂದರೆ ಆಗತ್ತೆ. ಯಾಕಂದ್ರೆ ನಾವು ನೋಡ್ರಿ ಇಲ್ಲಿ ಈ ಮನೆ ಬಿಡ್ಬೇಕು ನಾವು. ನೀವು ಮನೆ ಬಿಡ್ಬೇಕು, ಮಠ ಬಿಡ್ಬೇಕು, ಇದ್ದ ಜನರೆಲ್ಲನೂ ಕಳ್ಕೊಂಡು ನಾವು ಬೇರೆ ಕಡೆ ಎಲ್ಲಾರು ಶಿಫ್ಟ್ ಆಗ್ಬೇಕು, ಅಲ್ಲಿ ಸೆಟ್ಲ್ ಆಗ್ಬೇಕು. ಆ ಸಂತ್ರಸ್ತರ ವೇದಿಕೆಯಲ್ಲಿ ನೀವು ಸಂತ್ರಸ್ತರಾಗಿದ್ದೀರಿ. ಹೌದು. ನಾನು 200 ಎಕರೆ ಜಮೀನು ಮುಳುಗ್ತಾವ್ರಿ. ಈಗಾಗಲೇ ಮುನಿಗಾವು, ಈಗ ಸದ್ಯಕ್ಕೆ ಮಾತು ಮುಳುಗ್ತಾವ. ಈಗ ಎಷ್ಟು ಹೋಗಿದೆ ಸರ್ ಆಲ್ರೆಡಿ ನಿಮ್ ಜಮೀನು? ಈಗ ನಮ್ದು 60 ಎಕರೆ ಹೋಗಿತ್ತು. 60 ಎಕರೆ ಹೋಗಿದೆ. ಇನ್ನು ಎಷ್ಟು ಎಕರೆ ಹೋಗುವಂತ ಚಾನ್ಸಸ್ ಇದೆ ಸರ್? ಇನ್ನ 120 ಎಕರೆ ಇದೆ. ನಾನು ಲ್ಯಾಂಡ್ಲೆಸ್ ಆಗ್ತದೆ, ನಮ್ಮ ಕುಟುಂಬ ಲ್ಯಾಂಡ್ಲೆಸ್ ಆಗ್ತದೆ, ಏನೂ ಉಳಿಯಂಗಿಲ್ಲ. ಏನು ಉಳಿದಿಲ್ಲ. ಹಾಗಾದ್ರೆ ನಿಮ್ ಪ್ರಕಾರದಿಂದ ಈ ಪ್ರಾಜೆಕ್ಟ್ ಮುಂದುವರಿಬೇಕಾ ಅಥವಾ ಹೇಗೆ? ಒರೆಯಬೇಕಲ್ರಿ, ರಾಷ್ಟ್ರೀಯ ಪ್ರಾಜೆಕ್ಟ್ ಐತ್ರಿ ಇದು. ನಮ್ಮ ಸ್ವಂತದ್ ನೋಡಕ್ ಬರುದಿಲ್ಲ. ರಾಷ್ಟ್ರೀಯ ಪ್ರಾಜೆಕ್ಟ್ ಇರೋದ್ರಿಂದ ಸಾಕಷ್ಟು ಜನರಿಗೆ ಇದರಿಂದ ಅನುಕೂಲ ಆಕತ್ತೆ. ಕೆಳಗಡೆ ಇರೋರಿಗೆ ಅದು ಮುಂದುವರಿಯಬೇಕು. ಅದರ ಫಾಸ್ಟಾಗಿ ಆಗ್ಬೇಕಷ್ಟು. ಅಲ್ಲ, ಮತ್ತೆ ಇದರಲ್ಲಿ ನಿಮಗೆ ನಿಮ್ದು 200 ಎಕರೆ ಹೋಗುತ್ತಲ್ಲ, ಅದಕ್ಕೆ ಅನ್ಯಾಯ ಆಗಿರ್ತಕ್ಕಂಥ ನ್ಯಾಯ ಸಿಗುವಂತ ವಿಷಯ ಏನು ಮತ್ತೆ ಕಾಂಪನ್ಸೇಷನ್ ಕೊಡಾಕತ್ತಿದಾರ್ರಿ ಏನ್ರಿ. ಮತ್ತು ಅದ್ರ 1 ಎಕರೆಗೆ ಎಷ್ಟಿದೆ ಸರ್? ಈಗ 40 lakhs ಕೊಡಾಕತ್ತಾರೆ. ಈಗ ನಿಮ್ಗೆ ವ್ಯಾಲ್ಯೂಷನ್ ಎಷ್ಟಿದೆ? ನಮ್ಮ ಹೆಚ್ಚದಾವ್ರಿ ಇನ್ನು ಆ್ಯಕ್ಚುಲಿ ಒಂದು 50 ಮಿನಿಮಮ್ 50. ಮಿನಿಮಮ್ 50. ಒಂದು 10 ಲಕ್ಷ ಲಾಸ್ ಆಗ್ತಾ ಇದೆ. ಹೌದು. ಜನರಿಗಾಗಿ ಇಷ್ಟಾದ್ರೂ ತ್ಯಾಗ ಮಾಡಬೇಕು, ಅನಿವಾರ್ಯ. ಎಸ್ ಸರ್. ಈ ಗ್ಯಾರಂಟಿ ವಿಷಯದಲ್ಲಿ
ಬಿಜೆಪಿ ಮಾತನಾಡ್ಕೊಂತಾರೆ, ಗ್ಯಾರಂಟಿಯಿಂದ ಕಾಂಗ್ರೆಸ್ ಗೆದ್ದಿದೆ, ನಮ್ಮ ಕಾರ್ಯಕ್ರಮಗಳನ್ನು ಕೊನೆ ಹಂತದಲ್ಲಿ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು ಮೀಸಲಾತಿ ವಿಷಯಗಳನ್ನಾಗಿರಲಿ, ಅತಿ ಹೆಚ್ಚು ಈ PSCM ಅಂತ ಹೇಳಿ ಅದು ಭ್ರಷ್ಟಾಚಾರದ ಒಂದು ರೂಪವನ್ನು ತಗೊಂಡೇ ಇವ್ರು ಗೆದ್ದಿದ್ದಾರೆ, ಗ್ಯಾರಂಟಿ ಬೋಕಸ್ ಅಂತ ಅಂತಾರೆ. ನೀವು ದಿನನಿತ್ಯ ಜನಸಾಮಾನ್ಯರ ಜೊತೆ ಇರ್ತೀರಿ, ಈ ಗ್ಯಾರಂಟಿ ಬಗ್ಗೆ ನಿಮಗೆ ಬರ್ತಾ ಇರುವಂತ ಅಭಿಪ್ರಾಯ, ನಿಮಗ್ ಬರ್ತಾ ಇರುವಂತ ನಿಮ್ ಜೊತೆ ಹಂಚ್ಕೊಂತಾ ಇರುವಂತ ವಿಚಾರಧಾರೆಗಳನ್ನು ಏನಿರ್ಬೋದು? ಈ ಗ್ಯಾರಂಟಿ ಸ್ಕೀಮ್ ಮಾಡಿ ಅಂದ್ರೆ ಸರ್ಕಾರದಿಂದ ಮಾಡಿ ಅನ್ನೋಕ್ಕಿಂತನೂ ಬಡ ಜನರಿಗೆ ಬಲ ತುಂಬುವಂಥ ಕೆಲಸ ಮಾಡಿದೆ. ಈಗ ನೋಡ್ರಿ, ಹೆಣ್ಮಕ್ಳಿಗೆ 2,000 ರೂಪಾಯಿ ತಿಂಗಳ ಬರ್ತಾವತ್ತಂದ್ರೆ ಆಕಿ ಅದನ್ನು ಮಕ್ಕಳ ಆರೋಗ್ಯಕ್ಕಾಗಿ, ಮಕ್ಕಳ ಶಿಕ್ಷಣಕ್ಕಾಗಿ ಉಪಯೋಗ ಮಾಡ್ತಾರೆ, ಹೌದಲ್ರಿ? ಆಮೇಲೆ ಸಾಕಷ್ಟು ಜನರಿಗೆ ತೊಂದರೆ ಇದ್ದ ಹೊತ್ನ್ಯಾಗ ಇವರು BJP ಅವ್ರು ಏನೇನೋ ಮಾತಾಡ್ತಾರೆ, ಮಾತಾಡಲಿ, ಬಟ್ ಏನೈತೆ ಅಂದ್ರೆ ಅದರಿಂದ ಕುಟುಂಬಗಳು, ಬಡ ಕುಟುಂಬಗಳಿಗೆ ಭಾಳ ದೊಡ್ಡ ಸಹಾಯ ಆಗಿದೆ. ಬಡ ಕುಟುಂಬದಕ್ಕೆ ಭಾಳ ಸಹಾಯ ಆಗೈತೆ ರೀ. ಅದನ್ನು ಎಲ್ಲರೂ ನೋಡ್ರಿ, ಈ ಎಜುಕೇಟೆಡ್ ಮಂದಿ ಎಷ್ಟು ನೆನಪಿಡ್ತಾರೋ ಗೊತ್ತಿಲ್ಲ, ಬಟ್ ಹಳ್ಳಿ ಒಳಗೆ ಏನೈತಲ್ಲ ಅದರ ಋಣ ಐತಿ. ಈಗ ಅನ್ನರಾಮಯ್ಯ, ಸಿದ್ದರಾಮಯ್ಯ ಅನ್ನುವಂಥ ಶಬ್ದ ಯಾಕೆ ಬರ್ತೈತಿ ಅಂತಂದ್ರೆ ಏನ್ರಿ, ಅದರ ಫಲಾನುಭವಿಗಳು ಅದಾರ ಅವರು. ಸಾಕಷ್ಟು ಜನ ಇನ್ನು 3 ಹೊತ್ತು 2 ಹೊತ್ತು ಊಟ ಮಾಡಲಾರಂಥ ಪರಿಸ್ಥಿತಿ ಒಳಗೆ ಇವು ಅಕ್ಕಿ ಫ್ರೀ ಕೊಟ್ಟರು, ಇವನ್ನೆಲ್ಲ ಕೊಡ್ತಾರಲ್ಲ, ನೆಮ್ಮದಿ ಜೀವನ ನಡೆಸಕತ್ತೆ. ಇಷ್ಟೆಲ್ಲ ಅಭಿವೃದ್ಧಿ ಆಗ್ತದೆ ಈ ಗ್ಯಾರಂಟಿಗಿಂತ. ಹ್ಞೂ, ಈ ಗ್ಯಾರಂಟಿಯಿಂದ ಇಷ್ಟೆಲ್ಲ ಜನರಿಗೆ, ಬಡ ಜನರಿಗೆ ಅಭಿವೃದ್ಧಿ ಆಗ್ತಾ ಇದೆ. ಹೌದು, ಅವ್ರನ್ನ ಮೇಲಕ್ಕೆ ಎತ್ತಾಕ ಇವೆಲ್ಲ ಸಪೋರ್ಟ್ ಆದಂಗೆ ಅದು. ಸರಿ ಸರ್, ಹಾಗಾದ್ರೆ ತಾವು ಅಂತ ಇದ್ರಿ, ಬಿಜೆಪಿ ಮಾತನಾಡ್ತಾ ಇದೆ ಇದರಿಂದ ಅಭಿವೃದ್ಧಿ ಆಗ್ತಾ ಇಲ್ಲ, ಎಷ್ಟೋ ಪಟ್ಟಣದಲ್ಲಿ ಸುಧಾರಣೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಅವ್ರಿಗೆ ಏನಾರ ಒಂದು ಮಾತಾಡ್ಬೇಕಲ್ರಿ, ಹಂಗೆ ಎಕ್ಸಾಂಪಲ್ಗೆ ನಿಮ್ ಸಿಟಿಯಲ್ಲಿ ಬಸ್ ಸ್ಟ್ಯಾಂಡ್ ಸರಿಯಾಗಿಲ್ಲ, ಬಸ್ ಸ್ಟ್ಯಾಂಡಿಗೆ ಇನ್ನೂ ಸ್ವಲ್ಪ ಅಗಲೀಕರಣ ಆಗಬೇಕು, ಆಮೇಲೆ ಟ್ರಾಫಿಕ್ ಸಮಸ್ಯೆ ಇದೆ, ಆಮೇಲೆ ಆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದು ವೇದಿಕೆ ಬರಬೇಕು, ಇಂಥದ್ದೇ ಒಂದು ಎಕ್ಸಾಂಪಲ್ ತಗೊಳಕ್ ಹೋದ್ರೆ ಅದು ನೋಡ್ರಿ, ನೀವು ಡೆವಲಪ್ಮೆಂಟ್ ಮಾಡೋ ಹೊತ್ನ್ಯಾಗ ಕೆಲವೊಂದು ಇರುವ ಅವನು ಮುಂದಿನ ದಿನಮಾನದೊಳಗ ಮಾಡ್ಕೋತ ಹೋಗ್ಬೇಕು. ಅಲ್ಲ, ಅಭಿವೃದ್ಧಿ ಮಾಡ್ಕೊಂತ ಹೋಗ್ಬೇಕಂತ ತಾವ್ ಹೇಳ್ತಾ ಇದ್ರಿ, ಬಟ್ ಒಪ್ಕೊಂತೀವಿ. ಆದರೆ ಹಳ್ಳಿ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಪಟ್ಟಣ ಕೂಡ ಆಗುತ್ತೆ. ಪಟ್ಟಣದಲ್ಲಿ ಕೆಲವೊಂದಿಷ್ಟು ಸುಧಾರಣೆ ಆಗ್ಬೇಕು. ಪಟ್ಟಣದಲ್ಲಿ ಇದಕ್ಕೆ ಸಿಗ್ನಲ್ ಬರೋದಕ್ಕಿಂತ ಒಂದು ರೂಲ್ಸ್ ಪ್ಲಾಟ್ಫಾರ್ಮ್ ಬರಬೇಕು, ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದು ವೇದಿಕೆ ಬರಬೇಕು, ಬಸ್ ಸ್ಟ್ಯಾಂಡ್ ನಲ್ಲಿ ಇನ್ನೂ ಸ್ವಲ್ಪ ಅಗಲೀಕರಣ ಆಗಬೇಕು. ಒಂದು ಬಸ್ ಸ್ಟಾಪ್ ಆಗ್ಬೇಕಾದ್ರೆ ಮತ್ತೊಂದು ಬಸ್ ಬಂದ್ರೆ ಅಲ್ಲಿ ಪ್ರಾಬ್ಲಮ್ಸ್ ಗಳನ್ನ ಆಗ್ತಾ ಇದೆ. ಸಾರ್ವಜನಿಕರ ವಾಹನಗಳನ್ನು ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗ್ತಾ ಇದೆ, ಆಟೋಗಳನ್ನು ಕೂಡ ಹೋಗ್ತಾ ಇದೆ. ಇದರ ಬಗ್ಗೆ ಸರ್? ಈಗ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಒಳಗಂತೂ ನಾವು ಬೀಳ್ಗಿ ಒಳಗ ಈ ಬೀದಿ ಬದಿ ಏನು ಕೂತ್ ಮಾಡ್ತಿದ್ರು ಅವ್ರಿಗೆಲ್ಲರಿಗೂ ಲೊಕೇಶನ್ ಫಿಕ್ಸ್ ಮಾಡಿ ಏನು ಭಾಳ ಒಳ್ಳೆ ಇದನ್ನು ಮಾಡಿದ್ದೀವಿ. ಈಗ ಅವರು ಅದನ್ನೆಲ್ಲನೂ ಮಾಡಿ ಹೊತ್ತು ತಿಳ್ಕೊಂಡು ಆಮೇಲೆ ಸಿಟಿ ಒಳಗೆ ಇದು ಹೋಗ್ತಿದ್ದಿಲ್ಲ ಬಸ್ ಗಿಸ್. ನಮ್ಮ ಬೀಳ್ಗಿ ಒಳಗೆ ಹಿಂದಿನ ಅವಧಿ ಒಳಗಿದ್ದವರು ಎಲ್ಲ ನಾವು ಓಟ್ ಇದಕ್ಕವತ್ತು ತಿಳ್ಕೊಂಡು ಅದನ್ನು ಅಭಿವೃದ್ಧಿ ಮಾಡಲಿಲ್ಲ. JT ಪಾಟೀಲ್ರು ಅದರ ಕಡೆ ಲಕ್ಷ್ಯ ಕೊಡಲಿಲ್ಲ, ಅಭಿವೃದ್ಧಿ ಕಡೆ ಲಕ್ಷ್ಯ ಕೊಂಡು ನಾ ಬಿದ್ದರೂ ಚಿಂತಿಲ್ಲ ತಿಳ್ಕೊಂಡು ಹೇಳಿ ಸಿಟಿ ಒಳಗೆ ನಾವು ನೋಡ್ರಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಮಾತ್ರ ಈಗಾಗಲೇ ನಿಮ್ಮ ಬಾಗಲಕೋಟೆ ತಗೋರಿ, ವೈದ್ಯಕೀಯ ಕಾಲೇಜ್ ಬತ್ತು ಏನ್ರಿ, ಆಮೇಲೆ ಅಲ್ಲಿ ಸಾಕಷ್ಟು ರೋಡ ಇವನು ನೀವು ನೋಡಿರ್ಬೋದು, ಸಾಕಷ್ಟು ಅಭಿವೃದ್ಧಿ ಆಗಿದೆ. ಮತ್ತು ನಮ್ಮಲ್ಲಿ ಬೀಳಿಗೆಲ್ಲಿ ಆಗಿದೆ. ನಮಗೆ ಬರ್ತಕ್ಕಂಥವು ಏನದಾವಲ್ಲ ಎಲ್ಲನೂ ಚಲೋ ಡೆವಲಪ್ಮೆಂಟ್ ಮಾಡ್ಕೊತ ಬಂದಿದ್ದಾರೆ. ಬೀದಿ ಬದಿ ಮತ್ತು ಬಸ್ ಸ್ಟ್ಯಾಂಡು ನಮ್ಮಲ್ಲಿ ಚಲೋ ಬಸ್ ಸ್ಟ್ಯಾಂಡ್ ಆಗಿದೆ. ಆಮೇಲೆ ನೀವು ತಾವು ನೋಡಿರ್ಬೋದು ಬಾಗಲಕೋಟೆ ಒಳಗೂ ಸಹಿತ ದೊಡ್ಡ ಬಸ್ ಸ್ಟ್ಯಾಂಡ್ 2 ಅದಾವು. ಸರ್, ಬಿಳಿಗಿ ವಿಧಾನಸಭಾ ಕ್ಷೇತ್ರ ಡೆವಲಪ್ಮೆಂಟ್ ಆಗ್ತಾ ಇದೆ, ಗ್ರಾಮೀಣ ಎಷ್ಟು ಡೆವಲಪ್ಮೆಂಟ್ ಇಂಪಾರ್ಟೆಂಟ್ ಆಗಿ ಆಗ್ತಾ ಇದೆ ಅಷ್ಟೇ ಅಭಿವೃದ್ಧಿ ಪಟ್ಟಣ ಕೂಡ ಬೇಕಲ್ಲ ಸರ್? ಒಂದು ಮನುಷ್ಯನಿಗೆ ಅಂದ ಚಂದ ಗೊಂದ ಎಲ್ಲ ಒಂದು ಚಂದ ಕಾಣ್ಬೇಕಂದ್ರೆ ಪರಿಪೂರ್ಣವಾಗಿ ತನ್ನ ಶರೀರನ ಶುದ್ಧವಾಗಿ ಆಹಾರದಲ್ಲಿ, ಬಟ್ಟೆಯಲ್ಲಿ, ಗುಣದಲ್ಲಿ, ಋಣದಲ್ಲಿ ಚಂದ ಕಾಣಬೇಕು. ಹಾಗೆ ವಿಧಾನಸಭಾ ಕ್ಷೇತ್ರ ಚಂದ ಕಾಣ್ಬೇಕಂದ್ರೆ, ಮನುಷ್ಯ ಚಂದ ಕಾಣ್ಬೇಕಂದ್ರೆ ಮೂಗ ಚಂದ ಇರಬೇಕು, ವಿಧಾನಸಭಾ ಕ್ಷೇತ್ರ ಚಂದ ಕಾಣ್ಬೇಕಂದ್ರೆ ಆ ಪಟ್ಟಣ ಚಂದ ಕಾಣ್ಬೇಕಂತೆ. ಈ ಒಂದು ಗಾದೆ ಮಾತಿನಲ್ಲಿ ನಿಮ್ಮ ಅಭಿವೃದ್ಧಿ ಎಲ್ಲಿ ಹೋಗ್ತಾ ಇದೆ ಸರ್? ಈಗಾಗಲೇ ಕ್ರೀಡಾಂಗಣ ಮಾಡಿದ್ದಾರೆ, ಭಾಳ ದೊಡ್ಡ ಕ್ರೀಡಾಂಗಣ ಮಾಡಿದ್ದಾರೆ ಬೀಳಿಗೆ ಪಟ್ಟಣ ಸಲುವಾಗಿ.
ಆಮೇಲೆ ಈಗ ಬಸ್ ಸ್ಟ್ಯಾಂಡಿನ ಸಲುವಾಗಿ ಪ್ರಾಜೆಕ್ಟ್ ತಯಾರು ಮಾಡಿದ್ದಾರೆ. ಈಗ ಅದನ್ನು ಮುಂದಿನ ಇದರೊಳಗೆ ಅಂದ್ರೆ ಈ ಬರೋ ಮಾರ್ಚ್ ಏನೈತಲ್ಲ ಅದ್ರೊಳಗೆ ಏನೋ ಫಂಡ್ ಹಾಕ್ಕೋಬೇಕು, ಹಾಕ್ಸ್ಕೊಂಡು ಅದನ್ನು ಅವಧಿ ಮುಗಿಯೋದ್ರಾಗನ ಮುಗಿಸ್ಬೇಕು ಅಂತ ಒಂದು ಕನಸೈತಿ. ಆಮೇಲೆ ಈಗಾಗಲೇ ನಮ್ಮದು ರೋಡ್ ಅಗಲೀಕರಣ ಮಾಡಿ, ಆಮೇಲೆ ಇನ್ನೇನು ಬೀದಿ ಬದಿ ವ್ಯಾಪಾರಸ್ಥರಲ್ಲ ಇವ್ರಿಗೆಲ್ಲ ಲೊಕೇಶನ್ ಫಿಕ್ಸ್ ಮಾಡಿ ಅವ್ರಿಗೆಲ್ಲ ಕಟ್ಟಡಗಳನ್ನು ಕಟ್ಟಿ ಅವನ್ನೆಲ್ಲ ಚಲೋ ಅಭಿವೃದ್ಧಿ ಮಾಡಿದ್ದಾರೆ. ಬಸ್ ಸ್ಟ್ಯಾಂಡ್ ಬಗ್ಗೆ ಬಸ್ ಸ್ಟ್ಯಾಂಡ್ ಅದೇ ಪ್ರಾಜೆಕ್ಟ್ ಬಂದಿದೆ, ಇನ್ನು ಮಾಡಾಕತ್ತಿದ್ದಾರೆ. ಈಗ ಅದು ಪ್ರಾಜೆಕ್ಟ್ ಬಂದ ಕೂಡಲೇ ಅದನ್ನು ಕಾರ್ಯರೂಪಕ್ಕೆ ತಗೋತಾರೆ. ಬೀದಿ ಬದಿ ವ್ಯಾಪಾರಸ್ಥರಿಗೆ ಏನು ಅನುಕೂಲ ಆಗಿದೆ ಜೆ.ಟಿ. ಪಾಟೀಲ್ ಶಾಸಕರಾದ ಮೇಲೆ? ಜೆ.ಟಿ. ಪಾಟೀಲ್ ಶಾಸಕರಾದ್ಮೇಲೆ ಅವ್ರಿಗೆ ಸಾಕಷ್ಟು ಮಳಿಗೆಗಳನ್ನು ಮಾಡಿಕೊಟ್ಟಿದ್ದಾರೆ. ಬಿಸಿಲ ಮಳೆ ಒಳಗೆ ತೊಂದರೆ ಆಗಬಾರ್ದು ತಿಳ್ಕೊಂಡು ಮ್ಯಾಲೆ ರೂಪಿಂಗ್ ಅದು ಎಲ್ಲ ಮಾಡಿ ಅವ್ರಿಗೆಲ್ಲರಿಗೆ ಭಾಳ ಅಗದಿ ಒಳ್ಳೆಯ ಇದನ್ನು ಮಳಿಗೆ ಮಾಡಿಕೊಟ್ಟಿದ್ದಾರೆ ಬೆಳಿಗ್ಗೆ. ಹಾಗಾದ್ರೆ ನಾ ಇನ್ನೊಂದು ವಿಷಯ ಕೇಳಿದೆ, ಅನುಕೂಲ ಆಗಿರತಕ್ಕಂಥ ಬೀದಿ ಬದಿ ವ್ಯಾಪಾರಸ್ಥರೇ ಶಾಸಕರಿಗಿಂತ ಮತದಾರರಿಗೆ ಅನುಕೂಲ ಆಗಿರ್ತಕ್ಕಂಥವರೇ ಸಚಿವ ಸ್ಥಾನ ಹೆಚ್ಚಿಗೆ ಕೇಳ್ತಾ ಇದಾರೆ ಅಂತ ಒಂದು ವಿಷಯ ಕೇಳಿದ್ವಲ್ಲ ಸರ್, ಹೌದಾ? ಈಗ ಅವರು ಶಾಸಕರು ಸಾಕಷ್ಟು ಬೀದಿ ಬದಿ ವ್ಯಾಪಾರಸ್ಥರಿಗೆ ಸಹಾಯ ಸಹಕಾರ ಮಾಡಿದ್ರಿಂದ ಅವ್ರ ಮೇಲಿನ ಪ್ರೀತಿ ಸಲುವಾಗಿ ನಾವು ಹೇಳಲಾರ್ದನು ಅವರ ತಮ್ಮ ಪ್ರೀತಿಯಿಂದನೂ ಸಚಿವರು ಆಗಲಿ ಅನ್ನುವಂಥದ್ದು ತುಂಬ ಬಿದ್ದು ಎಲ್ಲ ಮನವಿ ಗಿನ್ವಿ ಕೊಡ್ಲಿಕ್ಕತ್ತಿದ್ದಾರೆ. ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ನಿಮ್ಮ ಕ್ಷೇತ್ರಕ್ಕೆ ಎಷ್ಟು ಅನುದಾನ ಬಂದಿರಬಹುದು? ನಮ್ಮ ಕ್ಷೇತ್ರಕ್ಕೆ 2,000ಕ್ಕಿಂತ ಹೆಚ್ಚಿನ 2,000 ಕೋಟಿಗಿಂತ ಹೆಚ್ಚಿನ ಅನುದಾನ ಬಂದಿದೆ. 2,000 ಕೋಟಿಗಿಂತ ಹೆಚ್ಚಿನ ಅನುದಾನ. ಹೌದು ಹೌದು. ಈಗ ಡಿ.ಕೆ. ಶಿವಕುಮಾರ್ ಕ್ಯಾಬಿನೆಟ್ ನಲ್ಲಿ ಏನ್ ನಿರೀಕ್ಷೆ ಪಡಬಹುದು? ಮೋಸ್ಟ್ಲಿ ನಮ್ಮ ಏನೇನು ಪ್ರಾಜೆಕ್ಟ್ಗಳದಾವ ಎಲ್ಲನೂ ಮಾಡ್ತಾರೋ ಅಂತ ತಿಳ್ಕೊಂಡೈತಿ. ಈಗಾಗಲೇ ಮಾನ್ಯ ಡಿ.ಕೆ. ಶಿವಕುಮಾರ್ ಬಂದ ಮೇಲೆ ಬೀಳಿಗೆಗೆ ಒಂದು ಲಿಫ್ಟ್ ಇರಿಗೇಷನ್ ಮಾಡಿಕೊಟ್ರಿ ಅವ್ರು ಹೊಸ ಸಿ ಎಮ್ ಆದಮೇಲೆ. ಆಮೇಲೆ ಅದಕ್ಕಿಂತ ಮೊದಲು ಸಿದ್ದರಾಮಯ್ಯನವ್ರದ್ದು ತಜ್ಞಾಗ ಒಂದು ಅನುವಾಲ್ ಇರ್ಬೋದು, ಕಾಡ್ರಕೊಪ್ಪದ ಏತ ನೀರಾವರಿ ಇರ್ಬೋದು. ಆಮೇಲೆ ಇವನ್ನೆಲ್ಲನೂ ಹಿಂದಿನ ಅವಧಿ ಅಂದ್ರೆ ಈಗೇನು 3 ವರ್ಷದ ಪೀರಿಯಡ್ನ್ಯಾಗ ಅವನ್ನೆಲ್ಲ ಮಾಡಿಕೊಟ್ರು. ನಾನು ಇನ್ನೊಂದು ವಿಷಯ ಕೇಳಿದೆ, ಗ್ರಾಮೀಣ ಭಾಗದಲ್ಲಿ ತಂಬಾಕು ಮುಕ್ತ ಮತ್ತು ಈ ಕಳ್ಳಬಟ್ಟಿ ಸೇರೆಗಳನ್ನು ಇವೆಲ್ಲವನ್ನು ಕೂಡ ಮುಕ್ತವಾಗಿದೆ ಅಂತ ವಿಷಯ ಕೇಳಿದ್ದೀವಿ. ಇದಕ್ಕೆ ಯಾರ ಪ್ರಯತ್ನ ಸರ್? ವಿಶೇಷವಾಗಿ ಜನ ಮಾತನಾಡ್ತಾ ಇದ್ದಾರೆ ಎಸ್.ಟಿ. ಪಾಟೀಲ್ರವ್ರ ಹೆಚ್ಚಿನ ಪ್ರಯತ್ನ ಇದೆ, ಅವ್ರ ಫಾಲೋವರ್ಸು ಅವರೆಲ್ಲರೂ ಕೂಡಿಕೊಂಡು ಇದಕ್ಕೊಂದು ಗುರಿ ಮಾಡಿಕೊಂಡು ಇದನ್ನು ಮುಕ್ತ ಮಾಡಲಿಕ್ಕೆ ಹೋದ್ರು ಯಶಸ್ಸನ್ನು ಕಂಡಿದ್ದಾರೆ ಅಂತ ಜನ ಮಾತನಾಡ್ತಾ ಇದ್ದಾರೆ. ಸತ್ಯ ರೀ. ಅದೇನೈತಂದ್ರೆ ನಾವು 74ರಿಂದ ಏನು ನಾವು ಈ ಊರಿಗೆ ಬಂದಿವಲ್ಲ ಆವಾಗಿಂದ ನಮ್ಮ ಊರೊಳಗೆ ಸಾಧಾರಣ 150ರಿಂದ 200 ಕಳ್ಳಬಟ್ಟಿ ಸೆರೆ ಮಾಡ್ತಿದ್ವು. ಸುತ್ತಮುತ್ತ ಗ್ರಾಮದಾಗೂ ಇರ್ತಿದ್ವು. ಇಂಥದನ್ನು ನಾವೆಲ್ಲ ಜನರ ಮನವೊಲಿಸಿ ಅವ್ರನ್ನೆಲ್ಲನೂ ಬಿಡಿಸಿದ್ವಿ. ಮೂಲ ಉದ್ಯೋಗ ಮಾಡ್ಕೊಂಡಂಗೆ ಮಾಡಿಕೊಂಡ್ರು. ಆವಾಗ ನಾವು ಹೆಂಗೆ ನಮ್ಮ ಬದುಕು ಹೆಂಗೆ ಕಟ್ಕೊಳ್ಳೋದಕ್ಕೆ ಇದ್ರು ಅವ್ರಿಗೆಲ್ಲ ಏನೇನು ಅನುಕೂಲ ಮಾಡ್ಬೇಕು ಅವನ್ನೆಲ್ಲ ಮಾಡಿಕೊಟ್ಟು ಇವತ್ತು ಅವರು ಒಳ್ಳೆಯ ಕುಟುಂಬಸ್ಥರಾಗಿ ಮಕ್ಕಳನ್ನ ಎಜುಕೇಷನ್ ಕೊಡ್ಸಕತ್ತಿದ್ದಾರೆ. ನಮ್ಗಿಂತ ವೆಲ್ ಟು ಡೂ ಆಗಿದ್ದಾರೆ. ಆಮೇಲೆ ನಾವು ಮೇಲಿಂದ ಮೇಲೆ ಏನು ಮಾಡ್ತೀವಿ ರೀ, ಕ್ಲಸ್ಟರ್ ವೈಸ್ ಅಂತೇಳಿ ಇವ್ರು ಏನು ಇದು ಮಾಡ್ತಾರಲ್ಲ, ಅಲ್ಲಿ ಶಿಕ್ಷಕರ ಸಹಾಯ ತೊಗೊಂಡು BO ಅವ್ರ ಸಹಾಯ ತೊಗೊಂಡು ನಾವು ಮೀಟಿಂಗ್ ಮಾಡ್ತೀವಿ ರೀ. ಅಲ್ಲಿ ಹೋಗಿ ನಾವು ವ್ಯಸನ ಮುಕ್ತ ಸಮಾಜದ ಬಗ್ಗೆ ನಾವು ಭಾಳ ಮುತುವರ್ಜಿ ವಹಿಸಿ ಅಲ್ಲೆಲ್ಲ ಜನರು ಪಬ್ಲಿಕ್ ಕೂಡಿಸ್ತೀವಿ. ಪಬ್ಲಿಕ್ ಕೂಡಿಸಿ ಇವರು ಎಜುಕೇಷನ್ ಡಿಪಾರ್ಟ್ಮೆಂಟ್ ಟೀಚರ್ಸ್ ಇರ್ತಾರಲ್ಲ, ಅಂದ್ರೆ ಮಕ್ಕಳ ಮುಖಾಂತರ ಇದು ಚಾಲು ಆಗಲಿ ಅಂತ ತಿಳ್ಕೊಂಡು ಅವ್ರ ಮುಖಾಂತರ ನಾವು 10-12 ಹಳ್ಳಿಗಳ ಕೂಡಿಸಿ ಅವನು ಕ್ಲಸ್ಟರ್ ವೈಸ್ ಥರ ಅವರು ಆ ಥರ ಮಾಡಿ ಪೂರ್ವ ತಾಲೂಕಿನಾಗ ಎಲ್ಲ ಕಡೆ ಅಡ್ಡಾಡ್ತೀವಿ. ಈ ಸ್ಥಳೀಯ ಸಂಸ್ಥೆ ಚುನಾವಣೆ, ಗ್ರಾಮ ಪಂಚಾಯತಿ ಚುನಾವಣೆಗೆ ಮೀಸಲಾತಿ ಪ್ರಕಟವಾಗಿದೆ, ಇನ್ನು ದಿನಾಂಕ ಘೋಷಣೆ ಆಗಿಲ್ಲ. ಮತ್ತು ನಿಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ಕೂಡ ಕ್ಷೇತ್ರ ಮರು ವಿಂಗಡಣೆ ಕೂಡ ಸುದ್ದಿನೂ ಕೂಡ ಹರಿದಾಡ್ತಾ ಇದೆ ರಾಜ್ಯದಲ್ಲಿ ಕೂಡ. ಈ ಬಾರಿ ಚುನಾವಣೆ ಬಂದ್ರೆ ಎಷ್ಟು ಪ್ರಭಾವದಿಂದ ಈ ಚುನಾವಣೆ ಗೆಲುವಿನ ಕಹಳೆ ಹೋಗಬಹುದು? ಡಿ.ಕೆ. ಶಿವಕುಮಾರ್ ನಾಯಕತ್ವ, ಸಿದ್ದರಾಮಯ್ಯ ಅವರ ಆಡಳಿತದ ಹಾದಿ, ಜಿ.ಟಿ. ಪಾಟೀಲ್ ಅವರ ಮಾರ್ಗದರ್ಶನ, ಎಸ್.ಟಿ. ಪಾಟೀಲ್ ಅವರ ಬೆಂಬಲ. ನನ್ನ ಕೊನೆ ಪ್ರಶ್ನೆ ಸರ್, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಮತ್ತು ಸ್ಥಿತಿಯ ಪಟ್ಟಣ ಪಂಚಾಯತಿ ಚುನಾವಣೆ. ನಾವು ಹಿಂದೂ ಸಹಿತ ನಮ್ಮ ಕಾಂಗ್ರೆಸ್ಸಿನ ಮೆಜಾರಿಟಿ ಸಾಕಷ್ಟು ಬಂದಿದೆ. ಈ ಸಲನೂ ಸಹಿತ ನಾವು ಏನಾಯ್ತಲ್ಲ ಬಿಟ್ಟು ಕೊಡೋದಿಲ್ಲ. ನಮಗೆ ಕಾಂಗ್ರೆಸ್ ಗೆಲುವು ಬಂದೇ ಬರ್ತೈತೆ, ಅದೇನು ತೊಂದರೆನೂ ಇಲ್ಲ. ಆಮೇಲೆ ಏನೈತೆ ಜನರು ಸಹಿತ ಜೆ.ಟಿ. ಪಾಟೀಲ್ ಕಾರ್ಯವೈಖರಿಗಳನ್ನು ನೋಡಿ ಜನರು
ಅವ್ರ ಮ್ಯಾಲೆ ಭಾಳ ಪ್ರೀತಿಯಿಂದ ನಾವು ರಾಜಕೀಯ ಮಾಡ್ಬೇಕಂತೇಳಿ ಮಾಡೋದಿಲ್ಲ. ನಮ್ದು ಯಾವಾಗೂ ನಿರಂತರ 24x7 ಅಂತಾರಲ್ಲ ಅದೇ ಹಂಗೆ. ಹರಿತಾ ಇರುವಂತ ಹೊಳೆಯ ರೂಪದಲ್ಲಿ. ಹೌದು ಹಂಗೆ ಅವರು ಶಾಸಕರಾಗಿ ಮಾಡ್ತಾರೋ, ಶಾಸಕರು ಇಲ್ಲಾರದಾಗೂ ಮಾಡ್ತಾರೋ, ಅವ್ರ ಜೊತೆಗೆ ನಾವು 24x7 ಕೆಲಸ ಮಾಡ್ತೀವಿ. ನಮಗೆ ಚುನಾವಣೆ ಮುಖ್ಯ ಅಲ್ಲ, ನಮಗೆ ಜನರ ಕೆಲಸಗಳು, ಜನರ ಅಭಿವೃದ್ಧಿಗಳು ಮುಖ್ಯ. ಅವು ಮುಖ್ಯ. ನನ್ನ ಕೊನೆ ಪ್ರಶ್ನೆ ಸರ್ ನಿಮ್ಮ ಮೇಲೆ ಬರ್ತಾ ಇದ್ದೇನೆ, ತಪ್ಪು ತಿಳ್ಕೊಕ್ ಹೋಗ್ಬೇಡ್ರಿ. ಮುಂದೆ ಎಸ್ ಟಿ ಪಾಟೀಲ್ರು ವಿಧಾನಸಭಾ ಕ್ಷೇತ್ರಕ್ಕೆ ಫೇಸ್ ವ್ಯಾಲ್ಯೂ ಬರಬಹುದು ಅಂತ ಮಾತನಾಡ್ತಾ ಇದ್ದಾರೆ. ಅದನ್ನೇನು ನಾವು ನಿರೀಕ್ಷೆ ಮಾಡಿಲ್ಲ. ಒಂದು ವೇಳೆ ಅವಕಾಶ ಸಿಕ್ಕರೆ, ನಮ್ಮ ಬ್ರದರ್ ಇರೋ ತನ ನಾವು ಅಲ್ಲ ರಾಜಕೀಯ ನಿಮ್ ಬ್ರದರೇ ಬೇಡಪ್ಪ ನಾನು ಸಾಕಂತಂದಾಗ ಹೈಕಮಾಂಡ್ ನಿಮ್ಮ ಮನವೊಲಿಸಿದ್ರೆ? ಏನು ಅವಾಗ ಏನು ಪ್ರಸಂಗ ಬರ್ತೈತಿ ನೋಡು. ಎಸ್, ಓಕೆ, ಥ್ಯಾಂಕ್ ಯು ಸರ್. ಸರ್, ಇದು ನಿಮ್ದು ಒಂದೇ ವಿಧಾನಸಭಾ ಕ್ಷೇತ್ರ ಅಲ್ಲ, ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ನಾನು ಕೇಳಿದ್ದೇನೆ. ಈ ಮೈಕ್ರೋ ಫೈನಾನ್ಸಿನ ಕಥೆಗಳನ್ನು ಕೂಡ ಓಡಾಡ್ತಾ ಇದ್ದಾವೆ. ಮದುವೆಗಳಿಗಾಯ್ತು, ಒಂದು ಮನೆ ಕಟ್ಲಿಕ್ಕಾಯ್ತು, ಒಂದು ಮಕ್ಕಳ ಶಿಕ್ಷಣಕ್ಕಾಗಿತ್ತು, ಇವೆಲ್ಲ ವ್ಯವಹಾರ ಹೊರ ಚಟುವಟಿಕೆಗಳನ್ನು ನಡೀತಾ ಇದೆ. ಇದಕ್ಕೇನಾದ್ರೂ ನಿಮ್ಮಿಂದ ಕಡೆಗಣ ಅಥವಾ ಏನಾದ್ರೂ ಒಂದು ಗೈಡ್ಲೈನ್ಸ್? ಈಗ ನಾವು ಸಾಧಾರಣ 6-8 ತಿಂಗಳಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಸಕ್ಸಸ್ಸು ಆಗಿದ್ವಿ ನಾವು. ಯಾಕೆ ಯಾರು ದುಂದು ವೆಚ್ಚ ಮಾಡಿ ದೊಡ್ಡ ಮಾಡ್ತಾರೆ ಅವ್ರ ಮನೆಗಳಿಗೆ ಹೋಗಿ ಇದನ್ನು ದೊಡ್ಡದು ಮಾಡಬೇಡ್ರಪ್ಪ, ಅದ್ರ ಬದಲಿ ನೀವು ಈ ಸುಮ್ಮನೆ ದುಡ್ಡು ಖರ್ಚು ಮಾಡೋದ್ರಿಂದ ಉಪಯೋಗ ಆಗೋದಿಲ್ಲ. ಯಾರ ಶಿಕ್ಷಕ ಬಡವ ಮಕ್ಕಳನ್ನ ದತ್ತು ತೊಗೊಂಡು ಅವ್ರಿಗೆ ಶಾಲೆ ಕಲಿಸಿದೆ ತಿಳ್ಕೊಂಡು ಹೇಳಿ ಮಾಡಿದಾಗ ಅವ್ರು ಸಾಕಷ್ಟು ಜನ ಈಗ ನಮಗೆ ಅದಕ್ಕೆ ಸ್ಪಂದನೆ ಆಗಿ ಇದನ್ನು ಮಾಡಿದ್ದಾರೆ. ಎಷ್ಟು ಸಕ್ಸಸ್ ಆಗಿರಿ ಸರ್? ಎಷ್ಟು ಮಂದಿಗೆ ರೀಚ್ ಆಗಿರಿ? ಈಗ ನಾವು 6-8 ತಿಂಗಳ ಮೇಲೆ ಮಾಡಿದಾಗ ಸಾಧಾರಣ ಒಂದು 8 ಕಾರ್ಯಕ್ರಮ ಸಣ್ಣ ಮಾಡ್ತೀವಿ. ಆಮೇಲೆ ಈಗ ನಮ್ಮಲ್ಲಿ ಮೊನ್ನೆ ಒಂದು ದೊಡ್ಡ ಸ್ಕೂಲ್ ಓಪನಿಂಗ್ ಆಯ್ತು ಎಲ್ಲಿ ಮುದೋಳದಾಗ. ಆವಾಗ ನಮ್ಮ ಕಮ್ಯುನಿಟಿ ಸ್ವಾಮಿಗಳಿದಾರು, ವಿಮಾನಂದ ಸ್ವಾಮಿಗಳು, ಅವ್ರ ಮುಖಾಂತರ ಪಬ್ಲಿಕ್ ಮೈಕ್ನ್ಯಾಗ ಇದ್ರ ಬಗ್ಗೆ ಅರಿವು ಮೂಡಿಸ್ಕೊಟ್ಟಿವಿ. ಈಗ ನಾವು ತಾಲೂಕು ವೈಸ್ ಮೀಟಿಂಗ್ ಮಾಡಕತ್ತೀವಿ. ಈಗ ನಮ್ಮಲ್ಲಿ ನಮಗೆ ಹಿರಿಯರು ಒಬ್ಬರು ಅದಾರ, ಡಾಕ್ಟರ್ MR ದೇಸಾಯಿ ಅಂತೇಳಿ, ಅವ್ರ ನೇತೃತ್ವದಾಗ ನಾವು ಅವ್ರು ಕೂಡಿ ಎಲ್ಲ ಕೂಡಿ ಮಾಡಾಕತ್ತೀವಿ. ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಯವರು ಒಳಗೂಡಿ ಒಂದು ಇಲ್ಲೇ ನಮ್ಮಲ್ಲೇ ಡಾಕ್ಟರ್ MR ದೇಸಾಯಿ ಅವ್ರ ಮನೆಯೊಳಗೆ ಕಾರ್ಯಕ್ರಮ ಮಾಡ್ಕೊಂಡು ಇದನ್ನು ಮಾಡಿದ್ರು. ಅವತ್ತು ಇಬ್ಬರು ಅನೌನ್ಸ್ ಮಾಡಿದ್ರು. ಒಬ್ಬರು ಉಡುದಟ್ಟಿ ಕಾರ್ಯಕ್ರಮ ದೊಡ್ಡದು ಮಾಡ್ಬೇಕಂತ ಮಾಡಿದ್ರು, ಅವ್ರು ತಮ್ಮ ಮನೆಗೆ ಅಷ್ಟ ಕುಟುಂಬ ಮೆಂಬರ್ಸ್ ಅಷ್ಟ ಮಾಡ್ಕೋತೀವಿ ಅಂತ ಅನೌನ್ಸ್ ಮಾಡಿದ್ರು. ಆಮೇಲೆ ಇನ್ನೊಬ್ಬರು ಬಿಜಾಪುರದವ್ರು ಒಬ್ಬರು, ಅವರು ಡಿಸೆಂಬರ್ 3ನೇ ತಾರೀಕಿಗೆ ಲಗ್ನ ಐತೆ ಅವ್ರ ಮಕ್ಕಳದು. ಅವ್ರೇನೈತಲ್ಲ ಅವರು ದೊಡ್ಡದು ಮಾಡ್ಬೇಕಂತ ಮಾಡಿದ್ರು. 500 ಸಂಖ್ಯೆ ಇಟ್ಕೊಂಡು ನಾವು ಲಗ್ನ ಮಾಡ್ಕೊಡ್ತೀವಿ. ಇವರೆಲ್ಲ ಚಲೋ ಶ್ರೀಮಂತರು. ಅಂದ್ರೆ ಇದ್ರ ರಿಸಲ್ಟ್ ಬರಾಕತೈತಿ. ನಾವ್ ನೆಕ್ಸ್ಟ್ ಟೈಮ್ ನಿಮ್ಮ ಹೋರಾಟ ಯಶಸ್ಸು ಕಾಣ್ತಾ ಇದೆ. ನಮಗೆ ಅನ್ಸಾಕತೈತಿ. ಥ್ಯಾಂಕ್ ಯು ಸರ್. ಹಾಗಾದ್ರೆ ಇದರ ಗುರಿ ಎಲ್ಲಿವರೆಗೆ ಸರ್? ಅದು ಕಾರ್ಯರೂಪಕ್ಕೆ ಬಂದು ಅದು ಸಕ್ಸಸ್ ಆಗುವವರೆಗೆ ನಾವಂತೂ ಪ್ರಯತ್ನ ಮಾಡ್ಬೇಕಂತ ಮಾಡಿ, ಯಾರಿಗೀ ಏನೈತಿ ನಮ್ಮ ಮಾತು ಯಾರು ಕೇಳ್ತಾರೋ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಸಣ್ಣ ಮಾಡ್ಸಕ್ಕೆ ಮಾತ್ರ ಹಚ್ಚಿ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು ಎಸ್ ಟಿ ಪಾಟೀಲ್ ಅವರೇ. ಸ್ಥಳೀಯ ಸಂಸ್ಥೆ ಚುನಾವಣೆ ವಿಷಯಗಳ ಬಗ್ಗೆ ಮತ್ತು ವಿಧಾನಸಭೆಯ ಡೆವಲಪ್ಮೆಂಟ್ ವಿಷಯಗಳ ಬಗ್ಗೆ ಮತ್ತು ಲೋಕಸಭೆ ಮತ್ತು ವಿಧಾನಸಭೆ ಬಗ್ಗೆ ನಾವು ಕೇಳಬೇಕಾದ್ರೆ ನೀವು ನಿಮ್ಮದೇ ಹೇಳ್ತೀರಿ, ನಾವೇ ಗೆಲ್ತೀವಿ ಅಂತ ಹೇಳ್ತೀವಿ, ಅದು ಜನರ ಅಭಿಪ್ರಾಯಗಳು. ಆದರೆ ಸ್ಥಳೀಯ ಡೆವಲಪ್ಮೆಂಟ್ ರೂಪದಲ್ಲಿ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ರಿ. ಸಹೋದರರಿಗೆ ಸಾಮಾನ್ಯ ಕಾರ್ಯಕರ್ತರಾಗಿ ಒಂದು ಬೆನ್ನೆಲುಬಾಗಿ ಒಂದು ನೆರಳಿನಲ್ಲಿ ಬಿಸಿಲಿನಲ್ಲಿ ಓಡಾಡ್ತಾ ಇರುವಂತ ಮತದಾರರಿಗೆ ನೆರಳು ಕೊಡಿಸುವಂತ ಕೆಲಸ, ಆ ನೆರಳಿನಲ್ಲಿ ಸುಖವಾದ ಜೀವನವನ್ನು ಅವರು ಸುಧಾರಿಸಿಕೊಳ್ಳಲಿಕ್ಕೆ GT ಪಾಟೀಲ್ರು ಮತ್ತು ST ಪಾಟೀಲ್ರು ಕೂಡ್ಕೊಂಡು ಈ ಕ್ಷೇತ್ರದ ಪ್ರತಿಯೊಂದು ಕಾರ್ಯಕರ್ತರು ನಮ್ಮ ಮನೆಯವರು ಅಂದ್ಕೊಂಡು ತಾವೇನು ಓಡಾಡ್ತಾ ಇದ್ರಿ. ಭಗವಂತ ನಿಮ್ಗೆ ಒಳ್ಳೆಯದನ್ನು ಮಾಡಲಿ, ಆದಷ್ಟು ಬೇಗ ಯಶಸ್ಸನ್ನು ಕೊಡ್ಲಿ, ಮಿನಿಸ್ಟ್ರಿ ಅವಕಾಶನ ಸಿಗಲಿ. ಮತ್ತು ಸಹೋದರ ಮುಂದೆ ವಿಧಾನಸಭೆ ಚುನಾವಣೆಗೆ ಬರ್ತಾರೋ ಬರೋದಿಲ್ಲೋ, ಮುಂದೆ ಆ ಭಗವಂತ ನಿಮಗೂ ಒಂದು ಅವಕಾಶ ಕಲ್ಪಿಸಿಕೊಡ್ಲಿ ಅಂತ ಹೇಳುತ್ತಾ ಸಂದರ್ಶನ ಮುಗಿಸ್ತದೆ. ನಮಸ್ತೆ, ಜೈನ್ ಸರ್. ಥ್ಯಾಂಕ್ ಯು.